ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಕ್ಷತ್ರ ನಾಡಿ. ಸ್ವಾಗತ. ನಾಳಿನ ಸೂರ್ಯಗ್ರಹಣ ಭಾರತದಲ್ಲಿ ಗೋಚಾರವಿಲ್ಲ, ಕಾಣಿಸದೇ ಇರತಕ್ಕಂಥದ್ದು. ಇದು ಸೂರ್ಯಗ್ರಹಣ, ಎರಡನೇ ಸೂರ್ಯಗ್ರಹಣ ಈ ವರ್ಷದಲ್ಲಿ. ಮೊಟ್ಟ ಮೊದಲದಾಗಿ ಅಮಾವಾಸ್ಯೆ ಬರ್ತಕ್ಕಂಥದ್ದು. ಹಾಗೆ ನಮ್ಮ ಭಾರತದ ಸಮಯವನ್ನು ತಗೊಂಡಾಗ ಜ್ಯೇಷ್ಠ ನಕ್ಷತ್ರದಲ್ಲಿ ಉಂಟಾಗತ್ತೆ, ಬುಧನ ನಕ್ಷತ್ರದಲ್ಲಿ. ಚಂದ್ರ ಬುಧನ ನಕ್ಷತ್ರದಲ್ಲಿ ಇರಬೇಕಾದ್ರೆ ಯಾವಾಗಲೂ ಸೂರ್ಯಗ್ರಹಣ ಅಮಾವಾಸ್ಯೆ ದಿವಸನೇ ಆಗ್ತಕ್ಕಂಥದ್ದು. ಪೌರ್ಣಮಿ ದಿವಸ ಚಂದ್ರಗ್ರಹಣ. ಇವೆರಡೂ ಸ್ವಲ್ಪ ಲಾಸ್ಟ್ ಟೈಮು ಹೇಳಿದ್ದೆ, ಇದನ್ನ ಮೈಂಡಲ್ಲಿಟ್ಕೊಳ್ಳಿ. ಸೂರ್ಯಗ್ರಹಣ ಯಾವಾಗಲೂ ಅಮಾವಾಸ್ಯೆ ಅಂದ್ರೆ ಭೂಮಿ ಮತ್ತೆ ಸೂರ್ಯನ ಮಧ್ಯೆ ಚಂದ್ರ ಬರ್ತಕ್ಕಂಥದ್ದು, ಒಂದು ಲೈನಲ್ಲಿ ಬರ್ತಕ್ಕಂಥದ್ದು. ಒಂದು ಲೈನ್, ಆ ಒಂದು ಲೈನು ಇರ್ತಕ್ಕಂಥ ಚಂದ್ರ ಯಾವ ಲೈನ್ಗೆ ಆ ಭೂಮಿಯ ರೇಖಾಂಶ ಮತ್ತೆ ಚಂದ್ರನ ರೇಖಾಂಶ ಮತ್ತೆ ಸೂರ್ಯನ ರೇಖಾಂಶ ಇದನ್ನು ತಗೊಂಡು ಅದರಲ್ಲಿ ಬರ್ತಕ್ಕಂಥ ವ್ಯಾಸ, ಭೂಮಿಯ ವ್ಯಾಸ, ಚಂದ್ರನ ವ್ಯಾಸ ಮತ್ತೆ ಸೂರ್ಯನ ವ್ಯಾಸ, ಈ ಮೂರೂ ವ್ಯಾಸಗಳು ಒಂದೇ ಲೈನಲ್ಲಿ ಬರಬೇಕಾದ್ರೆ ಅಲ್ಲಿ ಗ್ರಹಣಗಳು ಉಂಟಾಗುತ್ತೆ. ಸೊ ವರ್ಷದಲ್ಲಿ 2-3 ಬಾರಿ ಅಥವಾ 4 ಬಾರಿ, ಕೆಲವೊಂದ್ಸತಿ 6 ಬಾರಿನೂ ಈ ಎಲ್ಲಾ ವ್ಯಾಸಗಳು ಏನಂತೀವಿ ನಾವು, ಡಯಾಮೀಟರ್ ಅಂತ ಕರಿತೀವಲ್ಲ, ಅರ್ತ್ಸ್ ಡಯಾಮೀಟರ್ ತಗೊಂಡಾಗ, ಮೂನ್ಸ್ ಡಯಾಮೀಟರ್, ಸನ್ಸ್ ಡಯಾಮೀಟರ್ ಒಂದೇ ಲೈನಲ್ಲಿ ಬಂದಾಗ ಅದನ್ನ ಗ್ರಹಣ ಅಂತಾರೆ. ನಾವು ಬಹಳ ಸಾಮಾನ್ಯವಾಗಿ ಗ್ರಹಣ ಅಂತ ಅರ್ಥ ಮಾಡ್ಕೋಬೇಕಾದ್ರೆ, ವೈಜ್ಞಾನಿಕವಾಗಿ ಅರ್ಥ ಮಾಡ್ಕೊಳ್ಬೇಕಾದ್ರೆ, ಮೂರು ಕೂಡ 180 ಡಿಗ್ರಿ ಅಂತ ತಗೊಳ್ಬಹುದು ನಾವು. 180 ಡಿಗ್ರಿ ಒಂದು ಲೈನಲ್ಲಿ ಬಂದಾಗ ಮೂರು. ಯೂಶಲಿ ಬಹಳ ವಿಸ್ಮಯ ಏನು ಅಂತಂದ್ರೆ, ಪ್ರತಿ ಸತಿ ನಮಗೆ ಅಮಾವಾಸ್ಯೆ ಪೌರ್ಣಮಿ ಆಗುತ್ತೆ. ಪ್ರತಿ ಸತಿನೂ ಅಮಾವಾಸ್ಯೆ ಪೌರ್ಣಮಿ ಆಗುವ ಸಮಯದಲ್ಲಿ ಗ್ರಹಣ ಉಂಟಾಗಲ್ಲ. ಯಾಕಪ್ಪ ಅಂದ್ರೆ ಇದೇ ಕಾರಣ. ಈ ಮೂರು ಗ್ರಹಗಳ, ಮೂರು ಆಕಾಶಕಾಯಗಳ ಒಂದು ವ್ಯಾಸ ಒಂದು ಲೈನಲ್ಲಿ ಬರೋದಿಲ್ಲ. ಇದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್ ಏನು ಅಂತಂದ್ರೆ, ಈ ವ್ಯಾಸವು ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲಾ ಪ್ರದೇಶಗಳಲ್ಲೂ ಕೂಡ ಗೋಚಾರ ಆಗಲ್ಲ. ಈ ವ್ಯಾಸ ಒಂದೇ ಲೈನಲ್ಲಿ. ಯಾಕಂದ್ರೆ 2 ಗ್ರಹಗಳು ಮೋಷನ್ ಅಲ್ಲಿ ಇರುತ್ತೆ, ಒಂದು ಭೂಮಿ, ಒಂದು ಚಂದ್ರ. ಸೂರ್ಯನ ನಾವು ಕಾನ್ಸ್ಟೆಂಟ್ ಆಗಿ ಇಟ್ಕೊಳ್ಳೋಣ. ಸೂರ್ಯನ ನಾವು ಕಾನ್ಸ್ಟೆಂಟ್ ಆಗಿ ಇಟ್ಕೊಂಡ್ರೆ ಭೂಮಿನೂ ಮೂವ್ ಆಗ್ತಾ ಇರುತ್ತೆ, ಚಂದ್ರನು ಮೂವ್ ಆಗ್ತಾ ಇರುತ್ತೆ. ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಇಬ್ರು, ಒಂದು ಗ್ರಹ ಇರುತ್ತೆ, ಅಲ್ಲಿ ಎರಡು ಒಂದು ಲೈನ್ ಇರುತ್ತೆ, ಹಿಂಗ್ ಬರ್ತಾ ಇರ್ತಾರೆ. ಯಾವುದೋ ಒಂದು ಲೈನ್ ಅಲ್ಲಿ ಹಿಂಗ್ ಕರ್ವೇಚರ್ಲಿ ಈ ಮೂಲೆಯಲ್ಲಿ ಅಥವಾ ಯಾವುದೋ ಒಂದು ಸಣ್ಣ ಮೂಲೆಯಲ್ಲಿ ಒಂದು ಲೈನ್ ಆಗ್ಬಿಡುತ್ತೆ, ಅಥವಾ ಯಾವುದೋ ಒಂದು ಕಾರ್ನಲ್ಲಿ ಅಥವಾ ಮಧ್ಯದಲ್ಲಿ ಒಂದು ಸತಿ ಒಂದು ಲೈನ್ 180 ಡಿಗ್ರಿ ಆಗುತ್ತೆ. ಮೂವ್ ಆಗ್ತಾ ಇರೋದ್ರಿಂದ ಆ ಲೈನ್ ಮುಗಿಯೋವರೆಗೂ ಕೂಡ ಅದು ಗ್ರಹಣ ಕಾಲ ಅಂತ ಹೇಳ್ತಾರೆ ಅಷ್ಟೇ. ಆ 180 ಡಿಗ್ರಿ ಲೈನ್ ಒಂದು ಲೈನಲ್ಲಿ ಬರ್ತಾರೆ. ಒಂದು ಲೈನಲ್ಲಿ ಬರಬೇಕಾದ್ರೆ ಅವರ ಫೋರ್ಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ವಿಲ್ ಹ್ಯಾವ್ ದಟ್ ಫೋರ್ಸ್. ಬಟ್ ಬಹಳ ಖುಷಿ ಏನು ಅಂತಂದ್ರೆ, ನಾವು ವಿಸ್ಮಯಗಳನ್ನ ಈ ಒಂದು ಖಗೋಳಶಾಸ್ತ್ರದಲ್ಲಿ ನೋಡಕ್ ಸಾಧ್ಯ. ನಮ್ಮ ಸ್ಕ್ರೀನ್ ಹಿಂದೆ ಸುತ್ತಾ ಇರ್ತಕ್ಕಂಥ ಗ್ರಹಗಳು ನೀವು ನೋಡಬಹುದು. ಯಾವುದೋ ಆಧಾರ ಇಲ್ಲದೆ ಸುತ್ತಾ ಇದೆ. ಅದನ್ನ ವೈಜ್ಞಾನಿಕವಾಗಿ ನಾವು ಏನ್ ಬೇಕಾದ್ರೂ ಹೇಳ್ಬೋದು. ಬಟ್ ಆದ್ರೆ ನಾವು ಬಹಳ ಸಣ್ಣವರು. ನಾವು ವೈಜ್ಞಾನಿಕವಾಗಿ ಹೇಳಿದ್ರು ಕೂಡ ಸಣ್ಣವರು, ಆಧ್ಯಾತ್ಮಿಕವಾಗಿ ಹೇಳಿದ್ರು ಕೂಡ ಸಣ್ಣವರು. ಯಾಕಂದ್ರೆ ಈ ಭೂಮಿ ಮೇಲೆ ಇರ್ತಕ್ಕಂಥ ಅನೇಕ ಜೀವರಾಶಿಗಳು, ಅನೇಕ ವಿಸ್ಮಯಗಳು, ನಾವು ಇಲ್ಲಿದನ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ಇನ್ನೂ ಹೋಗಿಲ್ಲ. ಈ ಭೂಮಿ ಮೇಲೆ ನಮಗೆ ಸಿಕ್ಕಿರ್ತಕ್ಕಂಥ ಖನಿಜಗಳು, ತೈಲ, ಆಶ್ಚರ್ಯ ಆಗ್ಬೇಕು. ಏನಿದು ಭೂಮಿಲಿ ಎಲ್ಲೂ ಕನೆಕ್ಷನ್ ಇಲ್ಲ. ವಿ ಡೋಂಟ್ ಹ್ಯಾವ್ ಎನಿವೇರ್ ಕನೆಕ್ಷನ್. ಈ ಭೂಮಿಯಿಂದ ಆಚೆ ಯಾರು ಬಂದಲ್ಲಿ ಫಿಲ್ ಮಾಡಿರ್ತಕ್ಕಂಥದ್ದು ಏನೂ ಇಲ್ಲ. ನಮಗೆ ಸಮುದ್ರದಲ್ಲಿ ತೈಲ ಸಿಗ್ತಕ್ಕಂಥದ್ದು,
ಎಷ್ಟೋ ಸಹಸ್ರಾರು ವರ್ಷಗಳಿಂದ ಅಲ್ಲಿ ಫಾಸಿಲ್ ಫ್ಯೂಯಲ್ ಅಂತ ಕರೀತಾರೆ. ಬಟ್ ಅವ್ರು ಕರೆದಿರೋದು, ಅವ್ರು ಹೇಳಿರೋದನ್ನ ನಾವು ತಗೊಳ್ತಾ ಇದೀವಿ. ಫಾಸಿಲ್ ಫ್ಯೂಯಲ್ ಎಲ್ಲ ಕೂಡ ಒಂದೇ ಕಡೆ ಸೇರ್ಕೊಂಡಿದೆ. ಅದೇ ಬೇರೆ ಕಡೆ ಯಾಕೆ ಸಿಗ್ತಾ ಇಲ್ಲ? ಸೊ ಅದಕ್ಕೆ ಸಿಕ್ಕಾಪಟ್ಟೆ ತರ್ಕಗಳು ಹಿಂದೆ ನಡೆದಿದೆ, ವಿಜ್ಞಾನಕ್ಕೂ ತರ್ಕ. ಸೊ ಕ್ರೂಡ್ ಆಯಿಲ್ ಸಿಕ್ಕಿದಾಗ ಅದೆಲ್ಲ ಫಾಸಿಲ್ಸು ಅದೆಲ್ಲ ಹೋಗಿ 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 ಅದರದ್ದು ಆಯಿಲ್ ಅಲ್ಲಿ ಬಿಟ್ಕೊಂಡಲ್ಲಿದೆ ಅಂತ ಹೇಳ್ಬೇಕು. ಸೊ ಎನಿ ಆಯಿಲ್ ವಿಲ್ ಫ್ಲೋಟ್ ಆನ್ ದಿ ವಾಟರ್. ಸೊ ಅಲ್ಲಿ ಕೆಳಗಡೆ ಹೇಗಿತ್ತು, ಭೂಮಿ ಒಳಗಡೆ ಹೇಗಿತ್ತು, ಅದು ಒಳಗಡೆ ಆಳದಲ್ಲಿ ಸಮಥಿಂಗ್ ಮಿಸ್ಟೀರಿಯಸ್ ಅಂತ ಕರಿಬಹುದು. ನಾವು ಯೂಸ್ ಮಾಡ್ತಕ್ಕಂಥ ಪೆಟ್ರೋಲು ಡೀಸೆಲ್ ಇದೆಯಲ್ಲ, ಯಾರೂ ತಯಾರಿಸಿಲ್ಲ ಅಲ್ವಾ? ಡೀಸೆಲ್ ಎಲ್ಲರೂ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗತ್ತಾ? ಯೋಚನೆ ಮಾಡಿ. ಪೆಟ್ರೋಲ್ ಯಾವ್ದಾದ್ರು ಮ್ಯಾನುಫ್ಯಾಕ್ಚರ್ ಮಾಡಿದಾರಾ? ಸಿಗ್ತಕ್ಕಂಥದ್ದು ಕ್ರೂಡ್ ಆಯಿಲ್ನ ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ. ಎಕ್ಸ್ಟ್ರಾಕ್ಟ್ ಮಾಡಿ ಅದು ಟಾರ್ ಮಾಡಿದ್ದಾರೆ. ಹಾಗೆ ವ್ಯಾಸಲಿನ್ ಬರುತ್ತೆ, ಪ್ಯಾರಾಫಿನ್ ಬರುತ್ತೆ. ಇನ್ನು ಅನೇಕ ಇಂಡಸ್ಟ್ರೀಸ್ಗೆ ಈ ಬೈ ಪ್ರಾಡಕ್ಟ್ಸ್ ಅಂತ ಇರ್ತಕ್ಕಂಥದ್ದು ವಿಶೇಷ. ನೀವು ಸ್ವಲ್ಪ ಆಲೋಚನೆ ಮಾಡಿ ನೋಡಬೇಕು. ಏನಕ್ಕೆ ಇಷ್ಟು ವಿಸ್ಮಯ ಇದೆ ಅಂತಂದ್ರೆ, ಒಂದು ಪೆಟ್ರೋಲ್ ನಾವು ಎಷ್ಟು ಈಸಿಯಾಗಿ ಹಾಕೊಂಡು ಓಡಿಸ್ತಾ ಇರ್ತೀವಿ. ಸೋ ಮಚ್ ಆಫ್ ರಿಸೋರ್ಸಸ್ ವಿ ಆರ್ ಯೂಸಿಂಗ್ ಆನ್ ದಿ ಅರ್ತ್. ಯಾವ ಪ್ರಾಣಿಗಳು ಅದನ್ನು ಯೂಸ್ ಮಾಡ್ತಾ ಇಲ್ಲ. ಯಾವ ಪ್ರಾಣಿಗಳು ಇಲ್ಲಿರ್ತಕ್ಕಂಥ ನ್ಯಾಚುರಲ್ ರಿಸೋರ್ಸಸ್ನ ಯೂಸ್ ಮಾಡ್ತಾ ಇಲ್ಲ. ಒಂದು ನೀರು, ಸ್ನಾನಕ್ಕೆ ಇಡತಕ್ಕಂಥ ನೀರಿಂದ ಹಿಡಿದು ಪ್ರತಿಯೊಂದು ಮರಗಳನ್ನ ಯೂಸ್ ಮಾಡ್ತಕ್ಕಂಥದ್ದು, ಕಡಿದು ಯಾವ ಪ್ರಾಣಿಗಳು ಮರ ಕಡಿದು ಯೂಸ್ ಮಾಡಲ್ಲ. ಹಾಗೆ ಪ್ರತಿಯೊಂದು ನ್ಯಾಚುರಲ್ ರಿಸೋರ್ಸಸ್ ನಾವು ಇಲ್ಲಿ ಯೂಸ್ ಮಾಡ್ತಾ ಇದೀವಿ. ಅದ್ರ ಜೊತೆಗೆ ವಿಸ್ಮಯಗಳು ನಾವು ಇಲ್ಲಿ ನೋಡಿದ್ರೆ, ಗ್ರಹಣ ಎಲ್ಲ ಸೆಕೆಂಡ್ ಲೇಟರ್ ನಾವು ಯೋಚನೆ ಮಾಡಬೇಕು. ಗ್ರಹಣ ಎಲ್ಲ ಭೂಮಿಯಲ್ಲಿರ್ತಕ್ಕಂಥ ವಿಸ್ಮಯ, ಐಸ್ ಕ್ಯಾಪ್ಸ್, ಹೇಗೆ ಗುಡ್ಡ ಬೆಟ್ಟಗಳು ಫಾರ್ಮ್ ಆಗಿದೆ, ಎಷ್ಟು ಆಪ್ಟ್ ಅಂತ ಕರಿತೀವಿ ನಾವು, ಎಷ್ಟು ಆಪ್ಟ್ ಆಗಿ ಬಹಳ ವಂಡರ್ಫುಲ್ ಆಗಿ ನಮ್ಮ ಭೂಮಿಲಿ ಮನುಷ್ಯ ಸುಖವಾಗಿ ಬಾಳ್ತಕ್ಕಂಥದ್ದು ಕೊಟ್ಟಿದ್ದಾರೆ. ಎಲ್ಲ ಕರ್ಮಗಳ ಬಗ್ಗೆ ಮಾತಾಡ್ತೀವಿ ನಾವೆಲ್ಲ. ನಮಗೆಲ್ಲ ಕಷ್ಟಗಳಿದೆ, ಬಹಳ ಕಷ್ಟದಲ್ಲಿದ್ದೀವಿ. ಪರಿಸರ ಮತ್ತೆ ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಜೀವನ ನೋಡಿದ್ರೆ ಕಷ್ಟನೇ ಇರಲ್ಲ ಅಂತ ಹೇಳ್ಬೋದು ನಾವು. ಒಂದು ಸ್ಟೆಪ್ ಆಚೆ, ಬದುಕನ್ನು ಬಿಟ್ಟು ಸ್ವಲ್ಪ ಆಚೆ ನಾವು ನೋಡಿದ್ರೆ ಖಂಡಿತ ವೀಕ್ಷಕರೇ ಕಷ್ಟ ಅನ್ನೋದು ಆಕ್ಚುಲಿ ಇಲ್ಲ. ದುಡಿದ್ರೆ ಖಂಡಿತ ಊಟ ಸಿಕ್ಕೇ ಸಿಗುತ್ತೆ. ಸ್ವಲ್ಪ ಇನ್ನೂ ಎಕ್ಸ್ಟ್ರಾ ದುಡಿದ್ರೆ 4 ಕಾಸು ಸಂಪಾದನೆ ಮಾಡ್ತೀವಿ. ಅದು ಇನ್ಕ್ರೀಸ್ ಆಗ್ತಾ ಇದ್ದಂಗೆ, ಎಕ್ಸ್ಪೆಕ್ಟೇಷನ್ ಇನ್ಕ್ರೀಸ್ ಆಗ್ತಾ ಇದ್ದಂಗೆ ಕನ್ನಡದಲ್ಲಿ ಅದನ್ನ ಆಸೆ ಅಂತ. ಆಸೆ ಹೆಚ್ಚು ಆದಷ್ಟು ಕೂಡ ನಮಗೆ ದುಃಖ ಹೆಚ್ಚು. ಅದು 6ನೇ ಮನೆ ಅಂತ ಜ್ಯೋತಿಷದಲ್ಲಿ ಹೇಳಿದ್ದಾರೆ. ಆಸೆ ಉಂಟಾಗದೆ 6ನೇ ಮನೆಯಿಂದ. ಆಸೆ ಜಾಸ್ತಿ ಆದಷ್ಟು ದುಃಖನೂ ಹೆಚ್ಚಾಗುತ್ತೆ. ಆಸೆ ಕಮ್ಮಿ ಇದ್ದಷ್ಟು ದುಃಖ ಕಮ್ಮಿ. ಇದು ಶಾಸ್ತ್ರಕ್ಕೆ ಹೋಗ್ತಕ್ಕಂಥದ್ದು. ಇಲ್ಲಿರ್ತಕ್ಕಂಥ ವಿಸ್ಮಯ ನೋಡಿ, ಇಲ್ಲಿರ್ತಕ್ಕಂಥದಕ್ಕೆ ಆಸೆ ಪಡಬೇಡಿ. ನಾವೆಲ್ಲ ಸ್ವಲ್ಪ ದಿವಸ ಇರೋದಿಲ್ಲಿ. ಏನು ಮಾಡಿಟ್ರು ಕೂಡ ಪರರಿಗೆ ನಾವು ತೋರ್ಸಕ್ಕೆ ಮಾಡಿಕೊಡೋದು. ನಾವೊಂದೂ ಮನೆ ಕಟ್ಟಿಲ್ಲ ಅಂತ ಹೇಳ್ತಿರಲ್ಲ ಎಷ್ಟೋ ಜನ, ಮನೆನೇ ಇಲ್ಲ ಅಂತ ಹೇಳ್ತಾರೆ. ಈ ನಡುವೆ ಈ ಒಂದು 100 ವರ್ಷದ ಕಾಲದಿಂದ ಸ್ವಂತ ಮನೆ ಅನ್ನೋ ಒಂದು ಕಾನ್ಸೆಪ್ಟ್ ಬಂದಿದೆ. ಯಾಕಂದ್ರೆ ಅದಕ್ಕಿಂತ ಮುಂಚೆ ಮನೆ ಕಟ್ಟೋದು ಅನ್ನೋದು ಏನು ಬಹಳ ಇಂಪಾರ್ಟೆಂಟ್ ಇರಲಿಲ್ಲ. 100 ವರ್ಷದ ಹಿಂದೆ ಏನೋ ಒಂದು ಹಾಕೊಳ್ಳೋರು, ಮಣ್ಣಿನ ಗೋಡೆ ಕಟ್ಟೋರು, 4 ಕೋಟೆ ಜೀವ ಇರಬೇಕು, ಎಲ್ಲರೂ ಅವಿಭಾಜ್ಯ ಕುಟುಂಬ ಇರ್ತಕ್ಕಂಥದ್ದು, ಎಲ್ಲರೂ ಅಲ್ಲಿ ಇರ್ತಾ ಇದ್ರು, ದೊಡ್ಡ ದೊಡ್ಡ ಮನೆ ಕಟ್ತಾ ಇದ್ರು, ಎಲ್ಲ ಅಲ್ಲೇ ಇರ್ತಾ ಇದ್ರು. ಈ ಮನೆಯಲ್ಲಿ ನಮ್ಮ ತಾತ ಹುಟ್ಟಿದ್ರು, ನಮ್ಮ ತಂದೆ ಹುಟ್ಟಿದ್ರು, ನಮ್ಮ ಮುತ್ತಾತದಿಂದ ಇದ್ರು, ನಾವಿದೀವಿ, ನಮ್ಮ ಮಕ್ಕಳು ಇದ್ದಾರೆ, ಆತರ. ಅದನ್ನ ಹೋಗಿ ಬೇರೆ ಬೇರೆ ಕಡೆ ಸಣ್ಣ ಸಣ್ಣ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಆದ್ಮೇಲೆ ಜಾಸ್ತಿ ಸಣ್ಣ ಸಣ್ಣ ಮನೆ, ನಾವು ಸಪರೇಟ್. ಎಷ್ಟು ಸಪರೇಷನ್ ಆಗುತ್ತೆ ನೋಡಿ ಮುಂದೆ ಹೋಗ್ತಾ ಹೋಗ್ತಾ. ತಂದೆ ತಾಯಿ ಬಿಟ್ಟು ಮಕ್ಕಳು ಒಂದು ಕಡೆ ಹೋಗೋದು, ಸಪರೇಷನ್ ಮಾಡೋದು. ಮತ್ತೆ ಇಲ್ಲಿ ಅವ್ರ ಹೆಣ್ಮಗಳು ಇನ್ನೊಂದು ಮನೆಗೆ ಕೊಟ್ಟಿರ್ತಾರೆ ಸೊಸೆಯಾಗಿ, ಅವರು ಕೂಡ ಗಲಾಟೆ ಮಾಡ್ಕೊಂಡು ಇನ್ನೊಂದು ಮನೆ ಮಾಡೋದು. ಸೊ ಇಲ್ಲಿ ಒಟ್ಟಿಗೆ ಸೇರಿದಾಗ 2 ಮನೆ ಇರ್ತಕ್ಕಂಥದ್ದು 4 ಮನೆ ಆಯ್ತು. ಇನ್ನ ಅವ್ರ ಮಕ್ಕಳಾದಾಗ ಮತ್ತೆ ಇವ್ರನ್ನ ಬಿಟ್ಟು ಹೋಗ್ತಕ್ಕಂಥದ್ದು ಅಲ್ಲಿ 6 ಮನೆ ಆಯ್ತು. ಎಕ್ಸ್ಪ್ಯಾನ್ಸಿವ್ ಆಗ್ತಾ ಇರುತ್ತೆ. ಹಾಗೆ ರೇಷಿಯೋ ತಗೊಂಡಾಗ ಏನಾಗುತ್ತೆ, ರೇಷಿಯೋ ತಗೊಂಡಾಗ ಒಂದು
100 years ತಗೊಂಡಾಗ ಪಾಪ್ಯುಲೇಷನ್ ಡಿಕ್ಲೈನ್ ಆಗುತ್ತೆ, ಮನೆಗಳು ಜಾಸ್ತಿ ಇರುತ್ತೆ, ಪಾಳು ಮನೆಗಳು ಜಾಸ್ತಿ ಬೀಳುತ್ತೆ. ಸೊ ರಿವೈವ್ ಆಗಕ್ಕೆ ಕಷ್ಟ. ಮತ್ತೆ ಎಗೈನ್ ರಿನ್ಯೂವಬಲ್ ಎನರ್ಜಿ ನಮಗೆ ಸಿಗೋದಿಲ್ಲ ಜಾಸ್ತಿ. ಯಾಕಂದ್ರೆ ಆ ಒಂದು ಮನೆ ಕಟ್ಟಬೇಕಾದ್ರೆ ಮನೆ ಕಟ್ಟತಕ್ಕಂಥದ್ದು ನಮಗಿದ್ರು ಕೂಡ ಮನೆ ಅಂತಕ್ಕಂಥದ್ದು ಒಂಥರ ಡಿಪ್ರಿಸಿಯೇಷನ್. ನಾವು ಎಕನಾಮಿಕ್ಸ್ ಅಲ್ಲಿ ಮಾತಾಡಿದ್ರೆ ಮನೆ ಕಟ್ಟತಕ್ಕಂಥ ನಾವು EMI ಕಟ್ತೀವಿ. ಇವೆಲ್ಲರಿಗೂ ಒಂದು ಬಹಳ ಈಸಿ ವಿಚಾರ, ಎಲ್ಲರಿಗೂ ಗೊತ್ತು. ಒಂದು ಸೈಟ್ ನೀವೇನಾದ್ರು ಮಾರಾಟ ಮಾಡಿದ್ರೆ ಬಿಲ್ಡಿಂಗ್ ವ್ಯಾಲ್ಯೂ ಅಂತ ಇಲ್ಲ ಅಂತಾರೆ ಜನ. ಅದೇನೋ ಹೊಸ ಬಿಲ್ಡಿಂಗ್ ಇದ್ರೆ ಒಂದು ಸ್ವಲ್ಪ ಕೊಡ್ತಾರೆ ಅಷ್ಟೇ. ಅದು ಹೊಸ ಬಿಲ್ಡಿಂಗ್ ಇರಬೇಕು, 5 ವರ್ಷದೊಳಗಡೆ, ಮ್ಯಾಕ್ಸಿಮಮ್ 8 to 10 years ಒಳಗಡೆ. ಹಳೇ ಬಿಲ್ಡಿಂಗ್ಗೆ ಲೆಕ್ಕ ಇಲ್ಲ ಅಂದ್ಬಿಡ್ತಾರೆ. ಯಾಕಂದ್ರೆ ಇವತ್ತು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಕಾಸ್ಟ್ ಎಷ್ಟಿದೆ, ಅದಕ್ಕೆ ಎಷ್ಟು ರಿಸೋರ್ಸಸ್ ಹಾಕ್ತಾ ಇದೀವಿ, ಕಬ್ಬಣದಿಂದ ಹಿಡಿದು ಎಷ್ಟು ಕಬ್ಬಣನ ನಾವು ಭೂಮಿಯಿಂದ ತೆಗಿತಾ ಇದೀವಿ, ಐರನ್ ಆರ್ ವಿಚ್ ಇಸ್ ಕಮಿಂಗ್ ಔಟ್. ಸೊ ಭೂಮಿಲಿ ಐರನ್ ಕಂಟೆಂಟ್ ಇರ್ತಕ್ಕಂಥದ್ದು, ಅಲ್ಲಿ ಒಂದು ತೈಲ ಹೇಳಿದೆ, ಇವಾಗ ಐರನ್ ಕಂಟೆಂಟ್ ಇರ್ತಕ್ಕಂಥದ್ದು, ಕಬ್ಬಣ ಇರ್ತಕ್ಕಂಥದ್ದು, ಅದಿರು, ಕಬ್ಬಣದ ಅದಿರು. ಅದು ಬಿಟ್ಟು ನಮಗೆ ಇನ್ನ ಬಂಗಾರ ಹಾಕ್ತಕ್ಕಂಥದ್ದು ಬೇಕಾದಷ್ಟಿದೆ. ಅದು ವ್ಯಾಪಾರನೂ ಮಾಡ್ಕೊಂಡಿದೀವಿ, ನಾವು ಒಳ್ಳೆ ವ್ಯಾಪಾರ ಮಾಡ್ಕೊಂಡಿದೀವಿ. ಭೂಮಿ ಮೇಲೆ ಇರ್ತಕ್ಕಂಥ ತೆಗೆದು ಒಂದು ಕಂಟ್ರೋಲ್ ಅಲ್ಲಿ ಹಿಡಿದು ತೆಗೆದು ಎಕ್ಸ್ಟ್ರಾಕ್ಟ್ ಮಾಡಿ ಸೇಲ್ ಮಾಡ್ತಾ ಇದೀವಿ. ಬಟ್ ಇಲ್ಲಿ ಅಲ್ಲಿರ್ತಕ್ಕಂಥದ್ದು ಫ್ರೀ, ಆದ್ರೆ ನಾವೇನ್ ಮಾಡಿದೀವಿ, ಅದಕ್ಕೆ ಒಂದು ಕಾಸ್ಟ್ ಅಂತ ಇಟ್ಟಿದೀವಿ. ಭೂಮಿಲಿ ಸಿಕ್ತಾಗ ಯಾರ್ದಾರು ಉಚಿತ, ಅದು ಅಲ್ಲಿ ಬಂದಿರೋರಿಗೆಲ್ಲ ಉಚಿತ ಅಲ್ವಾ ಭಗವಂತ ಮಾಡಿರ್ತಕ್ಕಂಥದ್ದು. ಇದನ್ನ ಆಲೋಚನೆ ಮಾಡಿದ್ರೆ ಭೂಮಿಲಿರ್ತಕ್ಕಂಥ ಎಲ್ಲಾ ಸಂಪನ್ಮೂಲಗಳು ಎಲ್ಲ ಫ್ರೀಯೇ. ಆದ್ರೆ ಬದುಕುಗಳನ್ನ ನಡೆಸಬೇಕು ಅಂತ ಹೇಳಿ ಅದನ್ನ ಕಬ್ಜಾ ಮಾಡಿರ್ತಕ್ಕಂಥದ್ದು. ಸೊ ಹಾಗೆ ನಾವು ಇದನ್ನ ಬೇಕಾದಷ್ಟು ನಾವು ಹೇಳ್ತಾ ಹೋದ್ರೆ ಎಷ್ಟು ನಮಗೆ ಭೂಮಿ ಮೇಲೆ ಸಿಗ್ತಕ್ಕಂಥದ್ದು, ಭೂಮಿ ಒಳಗಡೆ ಸಿಗ್ತಕ್ಕಂಥದ್ದು ಅಂದ್ರೆ ಹೇಳಕ್ ಸಾಧ್ಯ ಇಲ್ಲ. ವಜ್ರ ವೈಡೂರ್ಯಗಳು ತುಂಬಿರ್ತಕ್ಕಂಥ ಭೂಮಿ. ಅದಕ್ಕೆ ಭೂಮಿ ತಾಯಿ ನಾವು ಯಾವಾಗಲೂ ನಮಸ್ಕಾರ ಮಾಡ್ತೀವಿ. ನಾವು ಎಷ್ಟು ಶ್ರೇಷ್ಠವಾಗಿ ಕೆಲವು ಉಂಗುರಗಳನ್ನೆಲ್ಲ ನಮಸ್ಕಾರ ಮಾಡಿ ಹಾಕೊಳ್ತೀವಿ. ನವರತ್ನಗಳನ್ನ ಕೂಡ ನಾವು ಮಾಡಿ ಹಾಕೊಳ್ತೀವಿ. ತಾಳಿಗೆ ಹಾಕ್ತಕ್ಕಂಥ ಹವಳ ಸಮುದ್ರದಲ್ಲಿ ಸಿಗ್ತಕ್ಕಂಥದ್ದು, ಅದು ನ್ಯಾಚುರಲ್ ಆಗಿ ಬಂದಿರತಕ್ಕಂಥದ್ದು. ಕೋರಲ್ ರೀಫ್ಸ್ ಅಂತ ಕರೀತಾರೆ ಅದಕ್ಕೆ. ಫ್ಲೋರಾ ಅಂಡ್ ಫೋನಾ ಹಾಳಾಗ್ತಾ ಇದೆ ಅಂತ ಹೇಳಿ ಅದನ್ನ ಬ್ಯಾನ್ ಮಾಡಿದ್ದಾರೆ. ಆಸ್ಟ್ರೇಲಿಯಾದಲ್ಲಿ, ಆಫ್ರಿಕಾದಲ್ಲಿ ಸ್ವಲ್ಪ ಬ್ಯಾನ್ ಮಾಡಿದ್ದಾರೆ. ಸಮುದ್ರದ ಜೀವರಾಶಿಗಳು ಹಾಳಾಗ್ತಾ ಇದೆ ಅಂತ. ಕಡಲ ಕೊರೆತ ಸ್ಟಾಪ್ ಮಾಡಕ್ಕೆ ಕೋರಲ್ ರೀಫ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಸ್ಟ್ರೇಲಿಯಾದಲ್ಲಿ ಹೈಯೆಸ್ಟ್ ಕೋರಲ್ ರೀಫ್ ಇರೋದ್ರಿಂದ ಪ್ರವಾಹ ಜಾಸ್ತಿ ಆಗ್ತಾ ಇಲ್ಲ ಅಲ್ಲಿ. ಪೂರ್ತಿ ಆಸ್ಟ್ರೇಲಿಯಾ ಪೂರ್ತಿ ಒಂಥರ ಐಲ್ಯಾಂಡ್ ತರನೇ ಇದೆ, ಹೆಚ್ಚು ಕಮ್ಮಿ ನೋಡಕ್ಕೆ. ಇದು ನಮಗೆ 3 ಸೈಡ್ ಮಾತ್ರ ಇರ್ತಕ್ಕಂಥದ್ದು, 1 ಸೈಡ್ ಭೂಮಿ. ಇಲ್ಲಿ ಚೆನ್ನೈಯಲ್ಲೂ ಸ್ವಲ್ಪ ಆಗುತ್ತೆ, ಆ ಕಡೆ ಒಡಿಸ್ಸಾದಲ್ಲೂ ಆಗುತ್ತೆ, ವೆಸ್ಟ್ ಬೆಂಗಾಲಲ್ಲೂ ಆಗುತ್ತೆ. ಅಲ್ಲಿ ಆದ್ರೂ ಕೂಡ ಕೋರಲ್ ರೀಫ್ ನ ಅವರು ಸ್ಟಾಪ್ ಮಾಡಿದ್ದಾರೆ. ಯಾಕಂದ್ರೆ ಕೋರಲ್ ರೀಫು ಕಡಲ ಕೊರತನ ಕಂಟ್ರೋಲ್ ಮಾಡ್ತಾ ಇದೆ. ಸೊ ಅದನ್ನ ಬ್ಯಾನ್ ಮಾಡ್ತಾ ಇದ್ದಾರೆ. ಸೊ ಕೋರಲ್ಗಳು ಇವಾಗ ಸಿಗೋದೆಲ್ಲ ಪ್ಲಾಸ್ಟಿಕ್. ಇಷ್ಟು ದಿವಸ ಎಲ್ಲ ಹಾಕೊಂಡು ಮಾಡಿದ್ವಿ, ಬಹಳ ರೇರ್ ಇವಾಗ ಕೋರಲ್ಗಳು ಸಿಗೋದು. ಕೋರಲ್ ಆರ್ ವೆರಿ ಎಕ್ಸ್ಪೆನ್ಸಿವ್ ಇವಾಗ. ಹಾಗೆ ಮೈನಿಂಗ್ ಮಾಡ್ತಾ 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 ಈಗ ಸ್ಟೋನ್ಸ್ ಎಲ್ಲ ವೆರಿ ಎಕ್ಸ್ಪೆನ್ಸಿವ್, ಎಲ್ಲ ಡೂಪ್ಲಿಕೇಟ್ ಬಂದಿದೆ. ಒಂದ್ಸತಿ ನಾವು ಒಳ್ಳೇದಕ್ಕೆ ಡಿಮ್ಯಾಂಡ್ ಕ್ರಿಯೇಟ್ ಮಾಡಿದಾಗ ಡೂಪ್ಲಿಕೇಟ್ಗೆ ಬಹಳ ಈಸಿಯಾಗಿರ್ತಕ್ಕಂಥ ಹಾದಿ. ಸೊ ಎಷ್ಟು ನಾವು ವಿಚಾರಗಳನ್ನ ನಾವು ಇಲ್ಲಿ ನಾವು ತಗೊಂಡಾಗ ಈ ಭೂಮಿ, ಚಂದ್ರನಲ್ಲಿರ್ತಕ್ಕಂಥದ್ದು, ಹಾಗೆ ಕೂಪರ್ ಬೆಲ್ಟ್ ಅಂತ ಒಂದಿದೆ. ಕೂಪರ್ ಬೆಲ್ಟ್ ಅಂತ ಕರೀತಾರೆ. ಅದು 2 ಕಡೆ ಇರ್ತಕ್ಕಂಥದ್ದು. ಒಂದು ಪ್ಲೂಟೋ ಆದ್ಮೇಲೆ ಬರ್ತಕ್ಕಂಥದ್ದು, ಹಾಗೆ ಆಸ್ಟ್ರಾಯ್ಡ್ ಬೆಲ್ಟ್ ಅಂತ ಒಂದಿದೆ. ಈ ಮಂಗಳ ಮತ್ತೆ ಗುರುವಿನ ನಡುವೆ ಇರ್ತಕ್ಕಂಥದ್ದು ಆಸ್ಟ್ರಾಯ್ಡ್ ಬೆಲ್ಟ್. ಈ ಆಸ್ಟ್ರಾಯ್ಡ್ ಬೆಲ್ಟ್ ಮತ್ತೆ ಕೂಪರ್ ಬೆಲ್ಟ್ ಅಲ್ಲಿ ಬರೀ ಗೋಲ್ಡೇ ಇರ್ತಕ್ಕಂಥದ್ದು, ಬರೀ ಚಿನ್ನ. ಒಂದೊಂದು ಕಲ್ಲು ಚಿನ್ನದ ಕಲ್ಲುಗಳು ಸುತ್ತಾ ಇದಾವೆ. ಆಯ್ತು, ಚಿನ್ನ ಅಂದ್ರೆ ಎಷ್ಟು ಇದು ಮಾಡ್ತೀವಿ, ಸುತ್ತಾ ಇರ್ತಕ್ಕಂಥದ್ದು. ಸೊ ಎಷ್ಟು ಮಿನರಲ್ಸ್ ನಮ್ಮ ಭೂಮಿ ಮೇಲಿದೆ, ಬೇರೆ ಗ್ರಹಗಳಲ್ಲಿದೆ. ಈ ಮಿನರಲ್ಸ್ ಮ್ಯಾನುಫ್ಯಾಕ್ಚರ್ ಆಗಿದ್ದು ಎಲ್ಲಿ ಅನ್ನೋದೇ ಒಂದು ಕ್ವಶನ್ ಮಾರ್ಕ್ ಆಧ್ಯಾತ್ಮಿಕ ಅವರದು. ಈ ಮಿನರಲ್ಸ್ ಬಂದಿರತಕ್ಕಂಥದ್ದೆಲ್ಲ ಯಾವುದೋ ಸೋರ್ಸ್ ಇಂದ ಬಂದಿದೆ. ಮತ್ತೆ ಈಗ ಗ್ರಾವಿಟೇಷನಲ್ ಫೋರ್ಸ್ ಅದು ಇದು ವೈಜ್ಞಾನಿಕವಾಗಿ ಹೇಳ್ತಕ್ಕಂಥದ್ದು ವಿಜ್ಞಾನದ ವಿಚಾರ. ಬಟ್ ಎಲ್ಲಿಂದ ಬಂತು ಅನ್ನೋದು ಅಲ್ಲಿ ಆನ್ಸರ್ ಇಲ್ಲ. ಬಟ್ ಆದ್ರೆ ನಾವು ಇಲ್ಲಿ ಆಧ್ಯಾತ್ಮಿಕದಲ್ಲಿ ಎಲ್ಲಿಂದ ಬಂತು, ಯಾರು ಮಾಡಿದ್ದು, ಆ ಒಂದು ನಿಟ್ಟಿನಲ್ಲಿ ಹೋಗಿದ್ದೀವಿ ಹೊರತು ವಿಜ್ಞಾನವೊಂದು ಮುಗಿದಾದ ನಂತರ, ವಿಜ್ಞಾನ ಕಲಿತಾದ್ಮೇಲೆ ಮುಂದೆ ಈ ವಿಜ್ಞಾನ ಯಾವ ಜ್ಞಾನದಿಂದ ಬಂತು,
ಇದು ನಮ್ಮ ಆಲೋಚನೆಗೆ ಯೋಚನೆ ಮಾಡ್ತಕ್ಕಂಥದ್ದು. ಈ ವಿಜ್ಞಾನ ಯಾವ ಜ್ಞಾನದಿಂದ ಹುಟ್ಕೊಳ್ತು? ಸೊ ಈ ವಿಸ್ಮಯ ನೋಡಿದಾಗ, ಪ್ರಕೃತಿನ ನಾವು ನೋಡಿದಾಗ, ಎಲ್ಲ ಶಾಸ್ತ್ರದಲ್ಲಿ ವೇದದಲ್ಲಿ ಬರೆದಿರೋದು ಒಂದೇ, ಆಸೆಗಳನ್ನ ಕಮ್ಮಿ ಮಾಡ್ಕೊಳ್ಳಿ. ನಾವು ಇರೋದು ಸ್ವಲ್ಪ ದಿವಸ, 6ನೇ ಮನೆಯನ್ನು ರೆಡ್ಯೂಸ್ ಮಾಡ್ಕೋಬೇಕು. ಅದಕ್ಕೆ ಮಂತ್ರ ಪಠನೆ ವಿಶೇಷವಾಗಿ ನಮಗೆ ಲಾಭವನ್ನು ತರುತ್ತೆ, ಕಷ್ಟಗಳನ್ನ ಕಮ್ಮಿ ಆಗುತ್ತೆ. ಕಷ್ಟಗಳು ಬರೋದು ಎಲ್ಲಿಂದ? ಒಂದು, ನಾವು ಹಿಂದಿನ ಜನ್ಮದ ಪಾಪಕರ್ಮಗಳಿಂದ, ಮತ್ತೆ ಈ ಜನ್ಮದ ಆಸೆಗಳಿಂದ. ಎರಡನ್ನೂ ನಾವು ಆ್ಯಡ್ ಮಾಡಿದಾಗಲೇ ಕಷ್ಟಗಳು ಜಾಸ್ತಿ. ಹಿಂದಿನ ಜನ್ಮದ ಕರ್ಮಗಳು ನಮಗೆ ಬರ್ತಕ್ಕಂಥ ಕಷ್ಟಗಳು ಕಮ್ಮಿ ಇದ್ರು ಕೂಡ ಈ ಜನ್ಮದ ಆಸೆ ಅದಕ್ಕೆ ಆ್ಯಡ್ ಆಗಿ ಜಾಸ್ತಿ ಕಷ್ಟಗಳು. ಕಟ್ಟಲೇಬೇಕು ಮನೆ, ನಮ್ಮ ಯೋಗ್ಯತೆ ಮೀರಿ ನಾವು ಕಟ್ಟಲೇಬೇಕು, ಸಾಲ ಮಾಡ್ತೀವಿ, ಮತ್ತೆ ಒಂದು 4 ಜನಕ್ಕೆ ತೋರಿಸ್ತೀವಿ, ಮತ್ತೆ ಮಾರ್ತೀವಿ. ಅಥವಾ ಒಳಗಡೆ ನಾವು ದೊಡ್ಡ ಬಂಗಲೆ ಕಟ್ಟಿ ಒಳಗಡೆ ನರಳುತ್ತಾ ಇರ್ತೀವಿ, ಆ ದುಡ್ಡಿಲ್ಲ, ಇದಿಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಒದ್ದಾಡೋದು. ಇನ್ನು ಆಸೆ ಬೇರೆ ಜಾಸ್ತಿ ಇರ್ತಕ್ಕಂಥದ್ದು, ಅದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಪೈಪ್ಗಳಲ್ಲೆಲ್ಲ ದುಡ್ಡು ಇಟ್ಟಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರೋದು, ನೋಡಿರೋದು ಅಂತ. ಅಂಥದಕ್ಕೆ ಯಾರು ತರ್ಕ ಮತ್ತೆ ಮಾತುಗಳನ್ನ ಕಲಿಯುಗದಲ್ಲಿ ಮಾತಾಡೋದಿಲ್ಲ, ಧ್ವನಿ ಎತ್ತೋದಿಲ್ಲ. ಕಲಿಯುಗದಲ್ಲಿ ಮುಂಬರುವ ದಿನಗಳಲ್ಲಿ ಮಾತಿಗೆ ಹೆಚ್ಚು ಪ್ರಾಶಸ್ತ್ಯ ಅಂತ ಕೊಟ್ಟಿದ್ದಾರೆ. ಕಲಿಯುಗದಲ್ಲಿ ಎಂಟೈರ್ ಬಾಡಿ ಬ್ಲ್ಯಾಕ್, ಬಾಯಿ ಮಾತ್ರ ಓಪನ್ ಇರುತ್ತೆ. ಕಲಿಯ ಸಂಪೂರ್ಣ ನೀವು ನೋಡಿದ್ರೆ ಅದಕ್ಕೆ ಯಾವುದೇ ಒಂದು ಆಕಾರ ವಿಗ್ರಹ ಕೊಟ್ಟಿಲ್ಲ. ಕಲಿಯುಗ ಒಂದು ಕಪ್ಪು ಕುದುರೆ, ಕಪ್ಪು ವಸ್ತ್ರಧಾರಿ, ಹಾಗೆ ಅದರಲ್ಲಿರ್ತಕ್ಕಂಥದ್ದು ಒಂದು ದಂಡ, ಮತ್ತೆ ಬಾಯಿ ತೆರೆದಿರ್ತಕ್ಕಂಥದ್ದು ಸ್ವಲ್ಪ ಹೋಲ್, ಒಂದು ರೀತಿ ಹ್ಯಾಲೋವಿನ್ ತರ ಇರತಕ್ಕಂಥದ್ದು. ಅಲ್ಲಿ ತಾತ್ಪರ್ಯ ಕಲಿಯುಗದಲ್ಲಿ ಮಾತಿನಿಂದನೇ ಎಲ್ಲವೂ ಕೂಡ ನಾಶ ಆಗ್ತಕ್ಕಂಥದ್ದು. ಒಂದು ದೇಶ ಇನ್ನೊಂದು ದೇಶಕ್ಕೆ ಏನಾದ್ರು ಹೇಳಿದ್ರೆ ಅಲ್ಲಿ ವಾರ್, ಬರೀ ಮಾತಿಂದ, ಬೇರೆದೇನೂ ಇಲ್ಲ. ಇಲ್ಲೂ ಅಷ್ಟು ಅದೇ ನಡೀತಾ ಇದೆ, ಬರೀ ಮಾತುಗಳಿಗೆ. ನಮ್ಮ ಕನ್ನಡ, ಇನ್ನೊಬ್ರು ಯಾರೋ ಒಬ್ರು ಕನ್ನಡ, ಅದು ಇದು ಅಂತ ಹೇಳಿದ್ರೆ ಅಲ್ಲಿ ಸಂಭಾಷಣೆ. ಒಬ್ರು ಯಾರೋ ಭಾರತ ಅಂತ ಹೇಳಿದ್ರೆ, ಇನ್ನೊಬ್ರು ಯಾರೋ ತಮಿಳುನಾಡು ಅಂತ ಹೇಳಿದ್ರೆ ಅಲ್ಲಿ ಮಾತಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ತಾ ಇದ್ದಾರೆ ಜನ. ಮತ್ತೆ ಕೆಲಸ ಇಲ್ಲ, ಕಾರ್ಯ ಇಲ್ಲ, ಆದ್ರೆ ಮಾತು, ಒಂದು ವಿಚಾರ, ಒಂದು ಮಾತು ಹೇಳಿದ ತಕ್ಷಣ ರೋಷ ವೇಷ. ಯಾಕಂದ್ರೆ ಕಲಿಯುಗದಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಎಲ್ಲರಿಗೂ ಸಂಪನ್ಮೂಲಗಳು ಜಾಸ್ತಿ ಆಗಿ ಸುಖ ಜಾಸ್ತಿ ಆಗಿ ಆಸೆಗಳು ಹೆಚ್ಚಾದಾಗ ಒಬ್ಬರನ್ನೊಬ್ಬರನ್ನ ಬಡದಾಡಕ್ಕೆ ಒಂದೇ ಮಾರ್ಗಸೂಚಿ, ಅದು ಶುಕ್ರನ ಆಧಿಪತ್ಯ 2ನೇ ಮನೆ. ಮೇಷರಾಶಿಯಿಂದ 2ನೇ ಮನೆ ಶುಕ್ರ. ಮಾತಿಗೆ ಕಾರಕ ಶುಕ್ರ, ಹಣಕ್ಕೆ ಕಾರಕ ಶುಕ್ರ, ಲಕ್ಸುರಿಗೆ ಕಾರಕ ಶುಕ್ರ 2ನೇ ಮನೆಗೆ ಕೊಟ್ಟಿರ್ತಕ್ಕಂಥದ್ದು. ಸೊ ಇಲ್ಲಿ ಶುಕ್ರ ಎಲ್ಲರನ್ನೂ ರಂಜಿಸಿ ಹಾಳು ಮಾಡ್ತಕ್ಕಂಥದ್ದು ಕಲಿಯುಗದಲ್ಲಿ. ಕೊನೆಗೆ ಶುಕ್ರಾಚಾರ್ಯರೇ ಫೈನಲ್. ಗುರುಗ್ರಹ ಇಲ್ಲಿ ಬರಲ್ಲ. ಕಲಿಯುಗದಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದೇ ಶುಕ್ರ. ಗ್ಲಾಮರ್ಗೆ ಜಾಸ್ತಿ ಬೆಲೆ ಜಾಸ್ತಿ, ಲುಕ್ಸ್ಗೆ ಬೆಲೆ ಜಾಸ್ತಿ, ಡ್ರೆಸ್ಗೆ ಬೆಲೆ ಜಾಸ್ತಿ, ಗುಣಕ್ಕಿಂತ ಹೆಚ್ಚಾಗಿ ಲುಕ್ಸು, ಫೈನಾನ್ಸ್, ಎಲ್ಲದಕ್ಕೂ ಬೆಲೆ ಜಾಸ್ತಿ ಇರ್ತಕ್ಕಂಥ ಒಂದು ಕಲಿಯುಗದ ಅಂತ್ಯದಲ್ಲಿ. ನಮಗೆ ಈ ಶಾಸ್ತ್ರ, ನಮ್ಮ ಜ್ಯೋತಿಷ್ಯ ಶಾಸ್ತ್ರ ಮತ್ತೆ ಕಲಿಯುಗ ಎರಡನ್ನೂ ನಾವು ಮಿಕ್ಸ್ ಮಾಡಿದ್ರೆ ಮುಂಬರುವ ದಿನಗಳೆಲ್ಲ ಈ ಗ್ರಹಗಳು ಹೇಗೆ ಫಾರ್ಮ್ ಆಗ್ತಾ ಇದೆ ಅಂದ್ರೆ ಹೆಚ್ಚು ಸಂಪಾದನೆ ಮಾಡ್ತಕ್ಕಂಥ ಒಂದು ಫಾರ್ಮೇಶನ್ ಆಗ್ತಾ ಇದೆ. ಈಗ ನೋಡಿ, ಇನ್ನ 10ನೇ ತಾರೀಕು ಆದ್ಮೇಲೆ ಎಲ್ಲಾ ಗ್ರಹಗಳು ರಾಹುಕೇತು ಒಳಗಡೆ ಬಂದ್ಬಿಡ್ತಾರೆ. ಎಲ್ಲ ರಾಹುಕೇತು ಆಕ್ಸಿಸ್ ಅಲ್ಲಿ ಬಂದ್ಬಿಡ್ತಾರೆ. ಸೊ ಇಲ್ಲಿ ಕಾಳಸರ್ಪ ಅಂತ ನಾವು ಏನ್ ಹೇಳ್ತೀವಿ, ಕಾಳಸರ್ಪ ಇಸ್ ಮೋರ್ ಆಫ್ ಎಂಜಾಯ್ಮೆಂಟ್, ಲೈಕಿಂಗ್. ಇಲ್ಲಿ ಯಾಕೆ ತಪ್ಪು ಅರ್ಥ ಮಾಡ್ಕೊಂಡಿದ್ದಾರೆ, ತಪ್ಪುವಾಗಿ ಕಾಳಸರ್ಪ ಅಂದ್ರೆ ದೋಷ ಅನ್ಕೊಂಡ್ಬಿಟ್ಟಿದ್ದಾರೆ. ನೋ, ಕಾಳಸರ್ಪ ಇಸ್ ಎ ಲ್ಯಾವಿಶ್ ಲಿವಿಂಗ್. ನೀನು ಬಡವನಾಗಿದ್ರು ಕೂಡ ದುಡ್ಡು ಚೆಲ್ತಕ್ಕಂಥದ್ದು, ಶ್ರೀಮಂತನಾಗಿದ್ರು ಕೂಡ ದುಡ್ಡು ಚೆಲ್ತಕ್ಕಂಥದ್ದು. ಯಾಕಂದ್ರೆ ನಿಧಿಯನ್ನು ನೋಡ್ಕೊಳ್ತಕ್ಕಂಥದ್ದು ಸರ್ಪಗಳು. ಆ ನಿಧಿಯನ್ನು ಹುಡುಕೊಂಡೋಗಿ ಆ ನಿಧಿಯನ್ನು ಖರ್ಚು ಮಾಡತಕ್ಕಂಥದ್ದು ಕಾಳಸರ್ಪ. ಕಾಳಸರ್ಪದಲ್ಲಿ ಹೆಚ್ಚಿನ ಹಣ ಬರ್ತಕ್ಕಂಥದ್ದು, ಹೆಚ್ಚಿನ ಹಣ ಪೋಲಾಗ್ತಕ್ಕಂಥದ್ದು, ಹಣ ಉಳಿಸದೇ ಇರತಕ್ಕಂಥದ್ದು, ಮುಂದಿನ ಜನಾಂಗಕ್ಕೆ ಯಾವುದು ಹಿಡದೇ ಇರತಕ್ಕಂಥದ್ದು ಕಾಳಸರ್ಪ. ಸೊ ಇಲ್ಲಿ ಮುಂಬರುವ ಬುಧ ಅಥವಾ ಶುಕ್ರರು ಆಚೆ ಬರಬೇಕು. ಅಂದ್ರೆ ಹೆಚ್ಚು ಕಮ್ಮಿ ಏಪ್ರಿಲ್ ವರೆಗೂ ಕೂಡ ನಮಗೆ ಎಲ್ಲಾ ಗ್ರಹಗಳು ಈ ರಾಹುಕೇತು ಆಕ್ಸಿಸ್ ಅಲ್ಲೇ ಇರುತ್ತೆ. ಮುಂಬರುವ ಏಪ್ರಿಲ್ ಮೇ ಆದ್ಮೇಲೆ ಯಾವ್ದಾದ್ರು ಒಂದು ಗ್ರಹ ರಾಹುವಿಂದ ಆಚೆ ಬರ್ತಕ್ಕಂಥದ್ದು.
ಸೊ ಏಪ್ರಿಲ್ ಮೇವರೆಗೂ ಕೂಡ ನಮಗೆ ಏಪ್ರಿಲ್ ಒಳಗಡೆವರೆಗೂ ನಾವು ಲೆಕ್ಕ ಹಾಕೋಬಹುದು. ಅಲ್ಲಿ ಹುಟ್ಟೋರ್ದೆಲ್ಲಾನು ಕೂಡ ಇನ್ನು ಮುಂಬರುವ ಹುಟ್ಟಿರ್ತಕ್ಕಂಥ ಎಲ್ಲಾ ಭೂಮಿಯಲ್ಲಿ ಹುಟ್ಟತಕ್ಕಂಥವ್ರಿಗೆ ಎಲ್ಲರಿಗೂ ಕೂಡ ಕಾಳಸರ್ಪ ಇದ್ದೇ ಇರುತ್ತೆ. ಅದು ಯೋಗನ ದೋಷನ ಅದು ಬೇರೆ 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 ಬರುತ್ತೆ. ಕಾಳಸರ್ಪ ಯೋಗ ಬಹಳ ಒಳ್ಳೇದು, ದೋಷನೇ ಸ್ವಲ್ಪ ಕಷ್ಟ. ದೋಷ ಇಲ್ಲ ಅಂತ ನಾನು ಯಾವ ಕಾಂಟೆಕ್ಸ್ಟ್ ಅಲ್ಲಿ ಹೇಳಿದೆ ಅಂದ್ರೆ, ರಾಹುಕೇತು ಇದ್ದಿದ ತಕ್ಷಣನೇ ದೋಷ ಇದೆ ಅಂತ ಹೇಳ್ತಾರೆ. ಆ ಕಾಂಟೆಕ್ಸ್ಟ್ ಅಲ್ಲಿ ನಾನು ಹೇಳಿದ್ದೆ. ಆದ್ರೆ ಅದೇ ರಾಹುಕೇತುಗಳು ಆಕ್ಸಿಸ್ ಅಲ್ಲಿ ಎಲ್ಲಾ ಗ್ರಹಗಳು ಬಂದಾಗ ವಿಶೇಷವಾಗಿರ್ತಕ್ಕಂಥ ಯೋಗಗಳು, ಹೊಸ ಹೊಸ ಆವಿಷ್ಕಾರಗಳನ್ನ ತಗೊಂಡ್ಬರ್ತಕ್ಕಂಥದ್ದು ಖಂಡಿತ ಇದೆ. ಸೊ ಈ ನಿಟ್ಟಿನಲ್ಲಿ ಗ್ರಹಣ ಕಾಲ ಶನಿವಾರ 4ನೇ ತಾರೀಕು 11 ಗಂಟೆಯಿಂದ 3 ಗಂಟೆ ಮೇಲೆ ಬರತಕ್ಕಂಥ ಒಂದು ಸ್ಕ್ರೀನಲ್ಲಿ ಬರ್ತಕ್ಕಂಥ ಒಂದು ಮಂತ್ರವನ್ನು ದಯಮಾಡಿ ಪಠನೆ ಮಾಡಿ. ವಿಶೇಷವಾಗಿರ್ತಕ್ಕಂಥ ಮಂತ್ರ ಸ್ಕ್ರೀನ್ ಮೇಲೆ ಬರುತ್ತೆ. ಈ ಮಂತ್ರವನ್ನು ಆ ಒಂದು 11 ಗಂಟೆಯಿಂದ 3 ಗಂಟೆ ಅಥವಾ 4 ಗಂಟೆವರೆಗೂ ಹೇಳ್ತಾರೆ. ಭಾರತದಲ್ಲಿ ಗೋಚರ ಆಗದೇ ಇದ್ರೂ ಕೂಡ ನಮ್ಮ ಜೀವನ ಇರ್ತಕ್ಕಂಥ ಒಂದು 60 ವರ್ಷದೊಳಗಡೆ ಬರ್ತಕ್ಕಂಥ ಮಧ್ಯದಲ್ಲಿ ಒಂದು 30 ವರ್ಷ ನಾವು ಸುಖವಾಗಿ ಜೀವನ ಮಾಡಿ ಹೋಗಬೇಕು ಅಂತಂದ್ರೆ ಇಲ್ಲಿರ್ತಕ್ಕಂಥ ಕೆಲವು ವಿಚಾರಗಳನ್ನ ನಾವು ಅರ್ಥೈಸ್ಕೊಂಡು ಮಂತ್ರ ಪಠನೆ ಮಾಡ್ಕೊಂಡು ಮುಂದೆ ಹೋಗಬೇಕು. ಯಾವುದೇ ಒಂದು ನಮ್ಮ ಆತ್ಮಕ್ಕಾಗ್ಲಿ, ನಮ್ಮ ಶರೀರಕ್ಕಾಗ್ಲಿ, ನಮ್ಮ ಮನಸ್ಸಿಗಾಗ್ಲಿ ದುಃಖ ಬಾರದೇ ಇರಲಿ, ಆಸೆ ಇದ್ರೂ ಕೂಡ ಅದನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿ, ಅದಕ್ಕೊಂದು ಲಗಾಮ್ ಇರಲಿ ಅಂತ ಹೇಳಿ ಮಂತ್ರ ಪಠನೆಯನ್ನು ಮಾಡ್ತಕ್ಕಂಥದ್ದು. ಓಂ ಗೃಣಿ ಸೂರ್ಯಾಯ ನಮಃ. ಯಥೇಚ್ಛವಾಗಿ ಹೇಳ್ತಕ್ಕಂಥದ್ದು. ಗ್ರಹಣ ಎಲ್ಲೇ ಆದ್ರೂ ಕೂಡ ಅಲ್ಲಿ ಭಾರತಕ್ಕೆ ಇದಕ್ಕೆ ಗೋಚಾರ ಆಗಲ್ಲ ಅಂತಾರೆ. ಅಲ್ಲಿರ್ತಕ್ಕಂಥ ಗಾಳಿ ಇಲ್ಲೂ ಬರುತ್ತೆ, ಅಲ್ಲಿರ್ತಕ್ಕಂಥ ನೀರು ಇಲ್ಲೂ ನಾವು ಬರುತ್ತೆ, ಅಲ್ಲಿರ್ತಕ್ಕಂಥ ಎಲ್ಲಾ ವಿಚಾರನೂ ಇಲ್ಲೂ ತಗೊಳ್ತೀವಿ. ವ್ಯಾಪಾರ ವಿನಿಮಯದಲ್ಲಿ ಅಲ್ಲಿರೋದು ಇಲ್ಲಿ ಬರುತ್ತೆ, ಇಲ್ಲಿರೋದು ಅಲ್ಲಿ ಬರುತ್ತೆ. ಸೊ ಖಂಡಿತ ಮೊಟ್ಟ ಮೊದಲದಾಗಿ ಗ್ರಹಣ ಗೋಚಾರ ಆಗಿಲ್ಲ ಅಂದ್ರೂ ಕೂಡ ವಸುದೈವ ಕುಟುಂಬಕಂ ಅಂತ ಒಂದು ವಿಚಾರದಲ್ಲಿ ನೋಡಿದಾಗ ಗ್ರಹಣ ಎಲ್ಲೇ ಆದ್ರೂ ಕೂಡ ವೈಬ್ರೇಷನ್ಸು ಹೆವಿಯಾಗಿಲ್ಲ ಅಂದ್ರೂ ಕೂಡ ಮೈಲ್ಡ್ ಆಗಿರ್ತಕ್ಕಂಥದ್ದು ಇದ್ದೇ ಇರುತ್ತೆ. 11 ಗಂಟೆಗಳ ನಂತರ ಸಂಜೆ 3, 3:30, 4ವರೆಗೂ ಎಕ್ಸ್ಟೆಂಡ್ ಮಾಡ್ಬೋದು. ಈ ಮಂತ್ರನ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಇಲ್ಲಿ ನಿಮಗೆ ಒಂದು ಬುದ್ಧಿ ಪ್ರಚೋದಯ ಆಗಿ ಯಾವ ಒಂದು ಹೆಜ್ಜೆ ಇಡಬೇಕು ಅಂತ ಹೇಳಿ ಆಯಾ ಒಂದು ಸಂದರ್ಭದಲ್ಲಿ ಹೆಲ್ಪ್ ಆಗುತ್ತೆ. ಸೊ ಬಹಳ ಸುಂದರವಾಗಿರ್ತಕ್ಕಂಥ ಜಾಗದಲ್ಲಿ ನಾವಿದ್ದೀವಿ, ವಿತ್ ಲಾಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್. ಬಟ್ ಆದರೆ ನಮ್ಮ ಥಿಂಕಿಂಗ್ ಎಲ್ಲ ಅನ್ಯಾಚುರಲ್ ಆಗಿದೆ. ಮಾತಿನಿಂದನೇ ಜಗಳಗಳು ಮುಂದೆ. ಒಂದು ಸಣ್ಣ ಮಾತು ತನ್ನದು 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 ಅಂತ ಹೇಳಿ ಮಾತಿನಿಂದ ಬಹಳಷ್ಟು ಜಗಳಗಳು. ಈಗೆಲ್ಲ ನೀವು ನೋಡ್ಕೊಂಡ್ ಬಂದ್ರೆ ಲಾಸ್ಟ್ ಒಂದು 6 ತಿಂಗಳಲ್ಲಿ ಎಲ್ಲಾ ಜಗಳಗಳು, ಎಲ್ಲಾ ವೈಮನಸ್ಯಗಳು ಬಂದಿರೋದು ಒಂದು ಮಾತಿಂದ, ಒಂದು ಪದದಿಂದ ಬರ್ತಕ್ಕಂಥದ್ದು. ಆದ್ರೆ ಅಲ್ಲಿ ಗ್ರೋತ್ಗೆ ಯಾರು ಮಾತಾಡ್ತಾ ಇಲ್ಲ, ಅಥವಾ ಯಾವ್ದಾದ್ರು ಸಮಸ್ಯೆಗೆ ಯಾರು ಮಾತಾಡ್ತಾ ಇಲ್ಲ. ಮಾತಾಡ್ತಾ ಇರೋದು ಇವನ್ ಹಂಗಂದ, ಅವ್ನು ಹಿಂಗಂದ, ಇವನ್ ಹಿಂಗಂದ, ಅವ್ನು ಹಂಗಂದ. ಯಾರ್ಯಾರು ಯಾವ್ಯಾವ ಜಾಗದಲ್ಲಿ ಹುಟ್ಟಿರ್ತಾರೋ ಅದರಲ್ಲಿ ಇರ್ತಕ್ಕಂಥ ಸ್ವಾಭಿಮಾನ ತಗೊಂಡು ಅದಕ್ಕೆ ಧಿಕ್ಕಾರ ಕೂಗ್ತಕ್ಕಂಥದ್ದು ಮಾತಿನಿಂದ. ಕಲಿಯುಗ ಎಲ್ಲವೂ ನಾಶ ಆಗೋದೆ ಈ ವರ್ಡ್ಸ್. ಅದಕ್ಕೆ ಮಂತ್ರಗಳು ಹೆಚ್ಚು ಪಠನೆ ಮಾಡ್ತಾ ಇದ್ರೆ ಆ ಆಲೋಚನೆಗಳು ಬರೋದಿಲ್ಲ. ಮಾತು ಮಾತು ಮಾತು, ಅದಕ್ಕೊಂದು ಗಾದೆನೂ ಇದೆ, ಮಾತು ಏನ್ ಮಾಡ್ತು ಅಂತ ಅಲ್ವಾ. ಒಂದು ಬ್ರೇಕ್ ಆದ್ಮೇಲೆ ಬರೋಣ ವಾಪಸ್. ಕೇವಲ 15 ದಿನಗಳಲ್ಲಿ ಜ್ಯೋತಿಷ್ಯ ಕಲಿಯಿರಿ. ಡಾಕ್ಟರ್ ದಿನೇಶ್ ಗುರೂಜಿರವರ ಸರಳವಾದ ಮಾರ್ಗದರ್ಶನದೊಂದಿಗೆ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಭವಿಷ್ಯವನ್ನ ನೋಡಲು ಕಲಿಯಿರಿ ಮತ್ತು ಜ್ಯೋತಿಷ್ಯ ಕಲಿಸುವ ಆಂಡ್ರಾಯ್ಡ್ ಆಪ್ ನಿಮ್ಮದಾಗಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಗೋಲ್ಡ್ ಟ್ರೀ ಆಸ್ಟ್ರೋ ನಕ್ಷತ್ರ ನಾಡಿ ಸಂಪರ್ಕಿಸಿ. ಜ್ಯೋತಿಷ್ಯ ಕಲಿಯಲು ಸಂಪರ್ಕಿಸಿ 9535611155 ಅಥವಾ 9844416555. ಓಕೆ, ಒಂದು ಸಣ್ಣ ವಿರಾಮ ನಂತರ ಸ್ವಾಗತ. ನಮ್ಮ ತರಗತಿಗಳು ಇದೇ ಶನಿವಾರ ಅಂದ್ರೆ ನಾಳೆ ಬೆಳಿಗ್ಗೆ ಬ್ಯಾಚ್ ಇರತಕ್ಕಂಥದ್ದು 10 ರಿಂದ 12, ಸಂಜೆ 7 ರಿಂದ 9.
ಎಲ್ಲರಿಗೂ ಕೂಡ ಜೀವನದ ಮೇಲೆ ಆಸೆ ಇರ್ತಕ್ಕಂಥದ್ದು. ನಮ್ಮ ಜೀವನ ವೈಜ್ಞಾನಿಕವಾಗಿ ಹಾಗೆ ಆಧ್ಯಾತ್ಮಿಕವಾಗಿ ಎಷ್ಟೆಷ್ಟು ಲಭ್ಯ ಇದೆ, ಎಷ್ಟೆಷ್ಟು ನಮಗೆ ಯೋಗ್ಯತೆ ಇದೆ, ಯೋಗ್ಯತೆಗಿನ ಯೋಗ ಇದೆ ಅಂತ ನೋಡ್ಕೊಳ್ತಕ್ಕಂಥದ್ದು ಜ್ಯೋತಿಷ್ಯ ಶಾಸ್ತ್ರ. ಪ್ರತಿಯೊಬ್ಬ ಮನುಷ್ಯನೂ ಕೂಡ ಯೋಗ್ಯತೆಯಿಂದನೇ ಪ್ರಯತ್ನ ಪಡ್ತಾನೆ. ಅವನಿಗೆ ಪೂರ್ಣಗೊಳ್ಳೋದು ಯೋಗದಿಂದ. ಆ ಯೋಗ್ಯತೆಯಿಂದ ಪ್ರಯತ್ನ ಪಟ್ಟಾಗ ಯೋಗ ಇಲ್ಲದೆ ಇದ್ದಾಗ ನಿರಾಶೆಗೊಳ್ತಾನೆ. ಆದರೆ ಆ ನಿರಾಶೆಯಿಂದ ದೂರ ಮಾಡಿ ಮತ್ತೆ ಮುನ್ನುಗ್ತಕ್ಕಂಥ ಕೆಲಸ ನಮ್ಮ ಜ್ಯೋತಿಷ್ಯ ಶಾಸ್ತ್ರ ಮಾಡುತ್ತೆ. ಯಾವುದಿದೆ ಜೀವನದಲ್ಲಿ ಯಾವುದಿಲ್ಲ ಅಂತ ತಿಳ್ಕೊಳ್ಳೋಕ್ಕೆ ವಿಶೇಷವಾಗಿ ನಮಗೆ ಜ್ಯೋತಿಷ್ಯ ಸಲಹೆ ನಾವು ಪಡಿಬೇಕು. ಇಲ್ಲಿ ಯೋಗ್ಯತೆಯಿಂದ ನಾವು ಕೆಲಸವನ್ನು ಮಾಡ್ತೀವಿ. ಯೋಗ ಇಲ್ಲದೆ ಇರಬೇಕಾದ್ರೆ ಪೂಜೆ ಪುನಸ್ಕಾರಗಳು ನಾವು 1000 ಗಟ್ಟಲೆ ಕೊಟ್ಟು ಯೋಗನ ಪಡೆಯಕ್ಕೆ ಸಾಧ್ಯನೇ ಇಲ್ಲ. ಅದು ಮುಂಬರುವ ಯೋಗಗಳಿಗೆ ನಾವು ಕಾಯಬೇಕಾಗತ್ತೆ. ಈ ಒಂದು ಪಾಯಿಂಟ್ ಇವತ್ತು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎಲ್ಲರೂ ವೀಕ್ಷಕರು. ಅನೇಕರು ಹಾರಾಡಿ ಓಡೋಗ್ತೀವಿ. ಯಾರೋ ಒಬ್ರು ಏನೋ ಒಂದು ಹೇಳ್ತಾ ಇರ್ತಾರೆ, ನಿಮಗೆ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ನೀವು ಹುಟ್ಟಿರೋದೇ ವೇಸ್ಟ್, ನಿಮ್ಮ ನಕ್ಷತ್ರ ಸರಿ ಇಲ್ಲ. ಇವೆಲ್ಲ ಮನಸ್ಸನ್ನ ಕದಡಿ ಸ್ವಾರ್ಥಕ್ಕೆ ಹೇಳ್ತಕ್ಕಂಥ ವಿಚಾರ. ನಿಮಗೆ ಕೆಲವು ಗ್ರಹಗಳು ಕೆಲವು ಜಾಗದಲ್ಲಿ ಕೂತಿದೆ, ನಿಮಗೆ ದೋಷ ಇದೆ, ನಿಮ್ಮ ಜೀವನನೇ ಸರಿ ಇಲ್ಲ, ನೀವು ವೇಸ್ಟು. ಇನ್ನೊಂದು ವಿಚಾರ ಬಹಳ ಪ್ರಮುಖವಾಗಿ ಕೇಳಿ ಬರ್ತಾ ಇರೋದು, ಯಾವ್ದಾದ್ರು ಒಂದು ಮದುವೆ ಆದ್ರೆ ಯಾರಾದ್ರೂ ಒಬ್ರು ಸಾಯ್ತಾರೆ ಅಂತಕ್ಕಂಥದ್ದು. ಇದು ಅತ್ಯಂತ ಘೋರವಾಗಿರ್ತಕ್ಕಂಥ ವಿಚಾರ. ಹುಟ್ಟು ಹೇಗೆ ಆಗಿದೆಯೋ ಇಂದಲ್ಲ ನಾಳೆ ನಾವು ಸಾಯ್ತಕ್ಕಂಥದ್ದು ಖಂಡಿತ ಬರೆದಿಟ್ಟಿದೆ. ಅತ್ಯಂತ ಬಾಯಲ್ಲಿ ಹೊಲಸು ಮಾತು ಅಂತಂದ್ರೆ ಇದನ್ನೇ ನಾನು ಹೇಳೋದು. ಶಾಸ್ತ್ರದಲ್ಲಿ ಹೊಲಸು ಮಾತು ಸಾವಿನ ಬಗ್ಗೆ, ಎಸ್ಪೆಷಲಿ ಮದುವೆ ವಿಚಾರ ಬಂದಾಗ ಯಾರಾದ್ರೂ ಒಬ್ರು ಸಾಯ್ತಾರೆ ಅಂತಂತಂದ್ರೆ ಒಬ್ಬರ ಜಾತಕ ಇನ್ನೊಬ್ಬರ ಜಾತಕಕ್ಕೆ ಹೇಗೆ ಇನ್ಫ್ಲೂಯೆನ್ಸ್ ಆಗುತ್ತೆ? ಇಬ್ಬರಲ್ಲೂ ವೈಮನಸ್ಯ ಬರ್ಬೋದು. ಯಾಕಂದ್ರೆ ಇವರ ಜಾತಕ ಇಬ್ಬರಲ್ಲಿ ಕೂಡ ಎಕ್ಸ್ಚೇಂಜ್ ಆಫ್ ಮನಿ ಇಲ್ಲದೆ ಇರ್ಬೋದು, ಆರ್ಥಿಕವಾಗಿ ಎಕ್ಸ್ಚೇಂಜ್ ಇಲ್ಲದೆ ಇರ್ಬೋದು. ಇಬ್ರು ದುಡಿತಾ ಇದ್ರೆ ನಾನು ಕೊಡಲ್ಲ ನಿನ್ ಕೊಡಲ್ಲ ಇರ್ಬೋದು. ಇಬ್ಬರಲ್ಲಿ ಮೈಂಡ್ ಸೆಟ್ ಚೇಂಜ್ ಇರ್ಬೋದು, ಇಬ್ಬರಲ್ಲಿ ಆಟಿಟ್ಯೂಡ್ ಚೇಂಜ್ ಇರ್ಬೋದು. ಆದ್ರೆ ಇವರ ಜಾತಕದಿಂದ ಅವರ ಜಾತಕ ಸಾವಿನ ಕೋಪಕ್ಕೆ ತಳ್ತಕ್ಕಂಥದ್ದು ಶಾಸ್ತ್ರದಲ್ಲಿ ಎಲ್ಲೂ ಬರೆದಿಲ್ಲ, ಯಾವುದೂ ಇಲ್ಲ. ಪರಾಶರನು ಕೊಟ್ಟಿದ್ದಾನೆ. ಆಲ್ ಆರ್ ಇಂಡಿವಿಜುವಲ್. ಇದನ್ನ ಅರ್ಥ ಮಾಡ್ಕೊಳ್ಳಿ. ನಮ್ಮ ಜಾತಕದಲ್ಲಿ ಯಾವತ್ತು ಸಾವು ನಿಶ್ಚಯ ಆಗಿರುತ್ತೋ ಅವತ್ತು ಬಂದೇ ಬರುತ್ತೆ. ನಾನು 1 ಮದುವೆ 2 ಮದುವೆ 3 ಮದುವೆ 10 ಮದುವೆ ಎಷ್ಟು ಮದುವೆ ಮಾಡ್ಕೊಂಡ್ರು ಕೂಡ ಅವರ ಜಾತಕದಿಂದ ನಂದು ಸಾವು ಬರೋದಿಲ್ಲ. ಇದನ್ನ ಅರ್ಥೈಸ್ಕೊಳ್ಬೇಕು. ಇದನ್ನ ಅರ್ಥ ಮಾಡ್ಕೊಳ್ಳದಲೇ ಅನೇಕ ಜ್ಯೋತಿಷ್ಯರು ಅಂತ ಹೇಳ್ಕೊಳ್ತಾ ಬರ್ತಕ್ಕಂಥ ಅನೇಕ ಜನರು ಬಾಯಲ್ಲಿ ಹೊಲಸು ಮಾತಾಡ್ತಕ್ಕಂಥದ್ದು. ಇದನ್ನ ಅದೇ ನೀವು ಧರ್ಮಕ್ಕೆ ಹೋದ್ರೆ, ಜ್ಯೋತಿಷ್ಯ ಒಂದು ಸೈಡಲ್ಲಿ ಇಟ್ಟು ನಾವು ಪುರಾಣ ಪುಣ್ಯಕಥೆಗಳ ಹತ್ರ ಹೋಗಿ ನಾವು ಗುರುಗಳು ಹೇಳ್ತಕ್ಕಂಥ ಪ್ರವಚನಗಳು ನೋಡಿದ್ರೆ ಇಂಥ ಮಾತುಗಳು ಎಲ್ಲೂ ಬರಲ್ಲ. ಗಂಡ ಹೆಂಡತಿ ಅನ್ಯೋನ್ಯವಾಗಿರಿ ಅಂತ ಆಶೀರ್ವಾದ ಮಾಡ್ತಾರೆ. ಅಥವಾ ಅವರು ಜಾತಕದ ಹಿಂದೆ ಬಿದ್ದು ನೋಡಿ, ಸಮಾಜದಲ್ಲಿ 2 ವಿಚಾರಗಳನ್ನ ನೀವು ತಲೆಯಲ್ಲಿಟ್ಕೋಬೇಕು. ಒಂದು, ನಮಗೆ ಗುರುಗಳು, ಸನಾತನ ಧರ್ಮದಿಂದ ಬಂದಿರತಕ್ಕಂಥ ಗುರುಗಳು, ಧರ್ಮಗುರುಗಳು, ಎಲ್ಲ ಮಠಾಧೀಶ್ವರರು, ಅವರೆಲ್ಲ ಗುರುಗಳು, ಅವ್ರು ಬೇರೆ. ಇಲ್ಲಿ ಗುರುಗಳು ಅಂತ ಹೆಸರಿಟ್ಕೊಂಡು ಜ್ಯೋತಿಷ್ಯ ಶಾಸ್ತ್ರವನ್ನು ಮಾಡ್ತಕ್ಕಂಥ ಗುರುಗಳು ಬೇರೆ. ನಾನು ಎರಡನ್ನೂ ಡಿವೈಡ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಇವ್ರು ಹೇಳ್ತಕ್ಕಂಥದ್ದು ಇವರು ಒಪ್ಪೋದಿಲ್ಲ. ಕರ್ಮ ಒಪ್ತಾರೆ, ಜ್ಯೋತಿಷ್ಯ ಒಂದು ಮಟ್ಟಿಗೆ ಒಪ್ತಾರೆ. ನಿನ್ನ ಕರ್ಮದಿಂದ ನೀನು ನಿನ್ನ ಜಾತಕವನ್ನು ತಗೊಂಬಂದು ಇಲ್ಲಿ ನಡೆಸ್ತಾ ಇದೆ ಜೀವನ. ಯಾವತ್ತು ನೀನು ನಡೆಸ್ತಕ್ಕಂಥ ಜೀವನ ನಿಲ್ಲುತ್ತೋ ಅವತ್ತು ನಿಂತಾದ ಮೇಲೆ ನಿನ್ನ ಜಾತಕ ಇಲ್ಲಿ ಬಿಟ್ಟು ಬೇರೆ ಒಂದು ಲೋಕಕ್ಕೆ ನೀವು ಹೋಗ್ತಕ್ಕಂಥದ್ದು ಅಂತ ಆ ಶಾಸ್ತ್ರನೂ ಹೇಳುತ್ತೆ. ಇಲ್ಲಿ ಜ್ಯೋತಿಷ್ಯನೂ ಇನ್ಕ್ಲೂಡ್ ಮಾಡ್ತಾರೆ. ಇಲ್ಲಿ ಜ್ಯೋತಿಷ್ಯದಲ್ಲಿ ಹಲವಾರು ಟ್ವಿಸ್ಟ್ ಅಂಡ್ ಟರ್ನ್ ಮಾಡ್ತಾರಲ್ಲ, ಅಲ್ಲಿ ಜ್ಯೋತಿಷ್ಯ ಶಾಸ್ತ್ರನ ಹೆಚ್ಚು ಅವಲಂಬಿಕೆ ಮಾಡೋದಿಲ್ಲ ಈ ಮಠದಲ್ಲಿರ್ತಕ್ಕಂಥ ಸ್ವಾಮಿಗಳು. ಯಾವುದೇ ಮಠದಲ್ಲಿರ್ತಕ್ಕಂಥ ಸ್ವಾಮಿಗಳು, ಅದರಲ್ಲಿ ರೇರೆಸ್ಟ್ ಆಫ್ ದಿ ರೇರ್ ಕೇಸು ಜ್ಯೋತಿಷ್ಯನ ಅಳವಡಿಸ್ಕೊಂಡು ಹೇಳ್ತಕ್ಕಂಥದ್ದು ವೆರಿ ರೇರು. ಅದು ಯಾರೋ ಒಬ್ಬರೋ ಇಬ್ಬರೋ ಮಾಡಿದ್ದಾರೆ, ನಾನು ನೋಡ್ತಿರ್ತೀನಿ. ಆದರೆ
ಅನೇಕ ಗುರುಗಳು, ಧರ್ಮಚಿಂತಕರು ಹಾಗೆ ಆಧ್ಯಾತ್ಮಿಕ ಚಿಂತಕರು ಈ ಜ್ಯೋತಿಷ್ಯನ ತಗೊಳ್ಳೋದಿಲ್ಲ. ಯಾಕಂದ್ರೆ ಸಮಾಜದಲ್ಲಿ ಅದನ್ನ ಕೆಟ್ಟದಾಗಿ ಪರಿವರ್ತನೆ ಮಾಡಿರೋದ್ರಿಂದ ಅದು ಕರ್ಮಕ್ಕೆ ಕರೆಕ್ಟ್ ಸಿದ್ಧಾಂತ, ಅದು ಕರ್ಮ ಸಿದ್ಧಾಂತದಲ್ಲಿ ಬಂದಿರತಕ್ಕಂಥದ್ದು, ಅದು ಸರಿಯಾಗಿರ್ತಕ್ಕಂಥದ್ದೇ. ಆದ್ರೆ ಯಾರೋ ಒಬ್ರು ಇವ್ರನ್ನ ಮದುವೆ ಆದ್ರೆ ಇವರಿಬ್ರು ಮದುವೆ ಆದ್ರೆ ಸಾಯ್ತಾರೆ ಅಂತ ಹೇಳ್ತಕ್ಕಂಥದ್ದು ಎಷ್ಟು ನೀಚ ಬುದ್ಧಿ ಅಂತಂದ್ರೆ ಅದಕ್ಕಿಂತ ನೀಚ ಇನ್ನೊಂದಿಲ್ಲ. ಒಬ್ಬರು ಜಾತಕದಿಂದ ಇನ್ನೊಬ್ರು ಜಾತಕ ಅಥವಾ ಇನ್ನೊಂದು ಯಾರೋ ಒಬ್ರು ಬಂದಿದ ತಕ್ಷಣ ಇಲ್ಲಿ ನಮ್ದೆಲ್ಲ ಹಾಳಾಯ್ತು ಅಂತ ಹೇಳ್ತಕ್ಕಂಥದ್ದು. ಹಣೆ ಬರದಲ್ಲಿ ನಮಗೆ ಏನಿದೆಯೋ ಅದು ಬಂದೇ ಬರುತ್ತೆ. ಒಬ್ರು ಬರ್ತಾರೋ ಹೋಗ್ತಾರೋ, ದೇ ವಿಲ್ ಕಮ್ ಅಂಡ್ ಗೋ ಆಸ್ ಎ ಪಾರ್ಟ್ನರ್, ಬಟ್ ವಾಟ್ ಈಸ್ ಇನ್ ಸ್ಟೋರ್ ವಿತ್ ಯು ಓನ್ಲಿ ರಿಮೈನ್ಸ್. ವಾಟ್ ಈಸ್ ಇನ್ ಸ್ಟೋರ್ ವಿತ್ ಯು ಅದು ಇವ್ರಿಗೂ ಅಪ್ಲಿಕಬಲ್, ಅವ್ರಿಗೂ ಅಪ್ಲಿಕಬಲ್. ಎಲ್ಲಿವರೆಗೂ ಇದನ್ನ ಒಂದು ವಿಚಾರದಲ್ಲಿ ಧಿಕ್ಕರಿಸ್ತಿರೋ, ಇಂಥ ವಿಚಾರಗಳನ್ನ ಧಿಕ್ಕರಿಸ್ತಿರೋ, ಅವತ್ತು ಈ ಶಾಸ್ತ್ರ ಮೇಲಕ್ಕೆ ಬಹಳ ಉಪಯುಕ್ತವಾಗಿ ಬರ್ತಕ್ಕಂಥದ್ದು. ಗುಡ್ ಟೈಮ್ ಬ್ಯಾಡ್ ಟೈಮ್ ಅಷ್ಟೇ ಒಬ್ಬ ಮನುಷ್ಯನಲ್ಲಿ. ಮದುವೆ ವಿಚಾರದಲ್ಲೂ ಇರ್ಬೋದು, ಕೆಲಸದಲ್ಲಿ ವಿಚಾರದಲ್ಲಿರ್ಬೋದು, ಎಜುಕೇಶನ್ ವಿಚಾರದಲ್ಲಿರ್ಬೋದು. ಇಂಥವ್ರು ಮದುವೆ ಆದ್ರೆ ಸಾವು ಖಚಿತ ಅಂತ ಹೇಳ್ತಾರಲ್ಲ, ಸಾವನ್ನ ಪ್ರೆಡಿಕ್ಟ್ ಮಾಡ್ತಕ್ಕಂಥವ್ರು ಮದುವೆ ಆಗಿದ ತಕ್ಷಣ ಮಾಡ್ತಾ ಇರೋದು ಎಂಟೈರ್ ಯೂನಿವರ್ಸ್ ಸಾವನ್ನ ಪ್ರೆಡಿಕ್ಟ್ ಮಾಡಲಿ, ಫೇಮಸ್ ಆಗಲಿ ನೋಡೋಣ. ಸಾಧ್ಯನೇ ಇಲ್ಲ ಅವ್ರು ಫೇಮಸ್ ಆಗಕ್ಕೆ. ಅಲ್ಲಿ ಬರ್ತಕ್ಕಂಥ ಮುಗ್ಧ ಮನಸ್ಸನ್ನ ಹಾಳು ಮಾಡ್ತಕ್ಕಂಥ ವೇಷಧಾರಿಗಳು ಅಂತಾನೆ ಹೇಳ್ತೀನಿ, ಕಾಂಪೌಂಡರ್ ಅಂತಾನೆ ಹೇಳ್ತೀನಿ. ಇದನ್ನ ಮನಸ್ಸಿಗೆ ಹಾಕೊಂಡು ತುಂಬಾ ಜನ ವಿಚಲಿತರಾಗ್ತಾ ಇದಾರೆ. ಆ ಹೇಳ್ತಕ್ಕಂಥ ವಿಚಾರ ಗುರುಗಳ ಸ್ಥಾನದಲ್ಲಿ ಕುತ್ಕೊಂಡು ಹೇಳ್ತಕ್ಕಂಥದ್ದು ಒಳ್ಳೇದು ಮಾಡಿ ಕಳಿಸ್ಬೇಕು. ಒಳ್ಳೇದಾಗತ್ತೆ, ಹೋಗ್ಯ ಏನಾಗತ್ತೆ? ಸಾವು ಖಚಿತ, ಏನು ಮಾಡಕ್ಕಾಗಲ್ಲ. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಅದ್ರ ಬಗ್ಗೆ ಹೇಳ್ತಕ್ಕಂಥದ್ದಲ್ಲ, ಅದು ಸುಳ್ಳು ಹೇಳ್ತಕ್ಕಂಥದ್ದು. ಒಬ್ಬರ ಮದುವೆ ಇನ್ನೊಬ್ಬರ ಮದುವೆ ಆದ್ರೆ ಒಬ್ರು ಸಾಯ್ತಾರೆ, ಯಾರಾದ್ರೂ ಇಬ್ಬರಲ್ಲಿ ಒಬ್ರು ಸಾಯ್ತಾರಂತೆ. ದಿಸ್ ಇಸ್ ಹೈಟ್ ಆಫ್ ಇಗ್ನೋರೆನ್ಸ್. ದಿಸ್ ಇಸ್ ದಿ ಹೈಟ್ ಆಫ್ ಇಗ್ನೋರೆನ್ಸ್. ಆ ರೀತಿ ಜಾತಕಗಳು ಎಲ್ಲೂ ಇಲ್ಲ, ಆ ರೀತಿ ಜಾತಕಗಳು ಎಲ್ಲೂ ಇಲ್ಲ. ವೈದವ್ಯ ಯೋಗ ಅಂತ ಒಂದು ಬುಕ್ಕಲ್ಲಿ ಬರೆದಿದ್ರು, ಅದು ಶಾಸ್ತ್ರದಲ್ಲಿ ಬರ್ದಿರ್ಲಿಲ್ಲ, ನಾನು ಯಾವುದೋ ಒಂದು ಪುಸ್ತಕದಲ್ಲಿ ಯಾರೋ ಬರ್ದಿದ್ರು. ಅದನ್ನೆಲ್ಲಾ ಕಡೆ ಒಂದು 200 ಜಾತಕಕ್ಕೆ ಅಪ್ಲೈ ಮಾಡಿ ನೋಡಿದೆ, ಎಲ್ಲೂ ಆಗ್ಲಿಲ್ಲ, ಅದು ವರ್ಕ್ ಆಗ್ಲಿಲ್ಲ. ಅದು ಅವಾಗ ಏನ್ ಹೇಳ್ತಾರೆ, ವೈದವ್ಯ ಯೋಗ 8ನೇ ಮನೆಯಲ್ಲಿ ರಾಹು ಕೂತಿದ್ರೆ ಅಥವಾ 8ನೇ ಮನೇಲಿ ಮಂಗಳ ಕೂತಿದ್ರೆ ಅಂತ ಹೇಳ್ತಾರೆ. ಆಮೇಲೆ ಅದಕ್ಕೆ ಒಂದು ಆಂಟಿಟ್ಯೂಡ್ ತರ್ತಾರೆ, ಅಲ್ಲಿ ಏನಾದ್ರು ಗುರು ವೀಕ್ಷಣೆ ಇದ್ರೆ. ಏನ್ ಇದ್ಮೇಲೆ ಮತ್ತೆ ಅವ್ನ ವೀಕ್ಷಣೆ ಆದ್ಮೇಲೆ ಏನ್ ಚೇಂಜಸ್? ಈ ವೀಕ್ಷಣೆ, ಈ ಇರ್ತಕ್ಕಂಥ ಸ್ಥಾನ ಅದೆಲ್ಲ ಅಲ್ವೇ ಅಲ್ಲ. ದಿ ದಶಾ ವಿಲ್ ಡಿಸೈಡ್ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಕಾಂಬಿನೇಷನ್ ಅಲ್ಲಿ ನಮಗೆ 1, 5, 6, 10 ಬಂತು ಅಂದ್ರೆ 2 ರೀತಿ ಆಗುತ್ತೆ. ಆ ಪಾರ್ಟ್ನರ್ ಸಾಯ್ಬಹುದು ಅಥವಾ ಪಾರ್ಟ್ನರ್ ಡೈವರ್ಸ್ ಮಾಡ್ಕೊಂಡು ಹೋಗ್ಬೋದು. ಒಟ್ಟಿನಲ್ಲಿ ಲ್ಯಾಕ್ ಆಫ್ ಪಾರ್ಟ್ನರ್ ಅಷ್ಟೇ ಅದರಲ್ಲಿರೋದು. ಲ್ಯಾಕ್ ಆಫ್ ಪಾರ್ಟ್ನರ್ ಅಷ್ಟೇ ಮದುವೆ ವಿಚಾರದಲ್ಲಿ. ಅದು ಬಿಟ್ಟು ಇವರಿಬ್ರು ಮದುವೆ ಆದ್ರೆ ಸಾಯ್ತಾರೆ, ಸತ್ತೋಗ್ತಾರೆ ಒಬ್ರು, ದಿಸ್ ಇಸ್ ದ ಹೈಟ್ ಆಫ್ ಇಗ್ನೋರೆನ್ಸ್. ಜ್ಯೋತಿಷ್ಯ ಮುಂದೆ ಬರಲ್ಲ. ಈ ಕರ್ಮಗಳನ್ನ ಅವ್ರನ್ನೇ ಕಟ್ಕೊಳ್ತಾರೆ. ಅವ್ರು ಯಾರು ಹೇಳ್ತಾ ಇರ್ತಾರೋ ಅವರೇ ಕಟ್ಕೋತಾರೆ. ಖಂಡಿತ ಅದೇ ಯಾರು ಹೇಳಿದಾರ ಬಾಯಲ್ಲಿ ಅವರೇ ಕಟ್ಕೊಳ್ತಾರೆ. ಘನಘೋರವಾಗಿರ್ತಕ್ಕಂಥ ಪಾಪ ಕಟ್ಕೊಳ್ತಾರೆ. ಸಾವಿನ ಪ್ರೆಡಿಕ್ಟ್ ಮಾಡಕ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನೀವು ಪಿಂಡಾಯು ಕ್ಯಾಲ್ಕುಲೇಟ್ ಮಾಡಿ, ಅಂಶಾಯು ಕ್ಯಾಲ್ಕುಲೇಟ್ ಮಾಡಿ, ಅಷ್ಟು ಸಮುದಾಯನ ಕ್ಯಾಲ್ಕುಲೇಟ್ ಮಾಡಿ, ಕ್ಯಾಲ್ಕುಲೇಷನ್ ಬರಲ್ಲ. ಅದು ಪರಾಶರ ಹೇಳ್ಬಿಟ್ಟಿದ್ದಾನೆ. ಸಾವು ಅದು ಅವನಿಗೆ ಮಾತ್ರ ಗೊತ್ತು. ಈ ಒಂದು ಆತ್ಮ ಯಾವತ್ತು ಈ ಕೆಲಸನ ಇಲ್ಲಿ ನಿಲ್ಲಿಸಬೇಕು ಅವನು ಬರೆದಿಟ್ಟಿದ್ದಾನೆ. ನಿಮ್ಮ ಶಾಸ್ತ್ರದಲ್ಲಿ ಅದು ಸಿಗೋದಿಲ್ಲ, ಜಾತಕದಲ್ಲಿ ಸಿಗೋದಿಲ್ಲ. ಅದಕ್ಕೆ ಯಾರೇ ಜ್ಯೋತಿಷರು ಎಲ್ಲಿಂದ ಎಲ್ಲೇ ನೋಡಿ, ಹುಟ್ಟ ಆದ್ಮೇಲೆ ಮತ್ತೆ ಸಾವಿನ ಒಳಗಡೆ ಬರ್ತಕ್ಕಂಥ ವಿಚಾರಗಳನ್ನ ನಾವು ಕೂಲಂಕುಷವಾಗಿ ನಾವು ಹೇಳ್ಬೋದು. ಅದು ಆಲ್ಮೋಸ್ಟ್ ಕರೆಕ್ಟ್ ಆಗುತ್ತೆ. ಸಾವೊಂದು ಬಿಟ್ಟು, ಸಾವು ಇನ್ಸ್ಟೆಂಟ್ ಆಗಿ ಬರುತ್ತೆ. ಅದಕ್ಕೆ ಬಹಳ ಬಹಳ ಡಿಫಿಕಲ್ಟ್ ಕ್ಯಾಲ್ಕುಲೇಷನ್ ಅಂತನೂ ನನಗೆ ಗೊತ್ತಿದೆ. ಆ ಕ್ಯಾಲ್ಕುಲೇಷನ್ ಮಾಡಕ್ಕೂ ಹೋಗಬಾರ್ದು. ಬಹುತೇಕ ಬಾರಿ ಅದು ನಾವು ಸೋಲ್ತೀವಿ. ಅದ್ರ ಮೇಲೆ ಈ ರೀತಿ ಇವ್ರ ಮದುವೆ ಆದ್ರೆ ಅವ್ರ ಮದುವೆ ಆದ್ರೆ ಸಾಯ್ತಾರೆ, ಇಂಥ ಹುಚ್ಚು ಕಲ್ಪನೆಗೆ ಎಲ್ಲ ಜನ ಓಡ್ತಾ ಇರ್ತಿರಲ್ಲ, ದಿಸ್ ಇಸ್ ವೆರಿ ಡಿಫಿಕಲ್ಟ್, ವೆರಿ ಡೇಂಜರಸ್. ಇರ್ತಕ್ಕಂಥ ಹೆಣ್ಮಕ್ಳು ಅಥವಾ ಗಂಡು ಮಕ್ಳು ಯಾರೇ ಇರಲಿ ಮನೇಲಿ ಅವ್ರನ್ನೂ ನೀವು ಹಾಳು ಮಾಡ್ತಾ ಇದ್ರ. ನೀವು ಪೋಷಕರು ಸರಿ ಇಲ್ಲ. ನಾನು ಫಸ್ಟ್ ಹೇಳೋದು, ಅವ್ರು ಹೇಳ್ಕೊಳ್ಳಿ. ಅವ್ರು ಎಷ್ಟು ಜನ ಬರ್ತಾರೋ ಅಷ್ಟು ಜನಕ್ಕೂ ಹಿಂಗೆ ಹೇಳ್ತಾರೆ. ಬರೋರಿಗೆಲ್ಲ ಹಿಂಗೆ ಹೇಳೋದು. ಯಾಕಂದ್ರೆ 4 ಗೋಡೆ ಮಧ್ಯೆ ಒಬ್ರೊಬ್ರ ಜೊತೆನೆ ಮಾತಾಡೋದವ್ರು. ವಿಷವನ್ನು ತುಂಬಿ ಕಳಿಸ್ತಾರೆ ನಿಮಗೆ. ವಿಷ. ನಿಮ್ಮ ಜಾತಕ ಇವರಿಬ್ರು ಮದುವೆ ಎಲ್ಲ ಚೆನ್ನಾಗಿರುತ್ತೆ, ಇವರಿಬ್ರು ಮದುವೆ ಆಗಿದ ತಕ್ಷಣ ಏನ್ ಬಿಟ್ಟು ಹೋಗ್ತಾರೆ. ಅವನ ಜೀವನ ಅಲ್ಲಿ ಮುಗೀತಂದ್ರೆ ಹೋಗುತ್ತೆ. ಯಾರು ಕರೆಕ್ಟಾಗಿ ಪ್ರೆಡಿಕ್ಟ್ ಮಾಡಿದ್ದಾರೆ ಇಂಥವ್ರು ಇಂಥ ಟೈಮಲ್ಲೇ ಸಾಯ್ತಾರೆ ಅಂತ? ಸಾಧ್ಯನೇ ಇಲ್ಲ. ಲಾರ್ಜರ್ ಸ್ಕೇಲಲ್ಲಿ ನಾವು ಹೇಳ್ತೀವಿ ಅಷ್ಟೇ.
ಇಂಡಿವಿಜುವಲ್ ಕೇಸಲ್ಲಿ ಹೇಳಕ್ಕಾಗೋದಿಲ್ಲ. ಇಟ್ ಈಸ್ ಹೈಲಿ ಡಿಫಿಕಲ್ಟ್ ಟು ಟೆಲ್ ಇನ್ ಇಂಡಿವಿಜುವಲ್ ಕೇಸ್. ಯಾರು ಇದುವರೆಗೂ ಹೇಳಲಿಲ್ಲ, ಹೇಳಕ್ ಆಗೋದು ಇಲ್ಲ. ಆತರ ಹೇಳಂಗಿದ್ರೆ ಎಲ್ಲಾರ್ದು ಡೇಟ್ ಬರೆದಿಟ್ಬಿಡ್ತಾ ಇದೀವಿ ನಾವು, ಇಂಥ ಡೇಟಲ್ಲೇ ಸಾಯ್ತಾರೆ ಅಂತ, ಇಂಥ ಡೇಟು ಇಂಥ ಟೈಮಲ್ಲಿ ಸಾಯ್ತಾರೆ ಅಂತ ಬರೆದಿಡ್ಬೋದಲ್ಲ. ಇಂಥ ಟೈಮಲ್ಲಿ ಮನೆ ಕಟ್ತಾರೆ ಅಂತ ಕೊಡ್ತೀವಿ, ಇಂಥ ಟೈಮಲ್ಲಿ ಮದುವೆ ಆಗುತ್ತೆ ಅಂತ ಹೇಳ್ತೀವಿ. ಸಾವು ಯಾಕೆ ಬರ್ಕಾಗಲ್ಲ? ಸಾವು ನೆವರ್. 8 ರಂಧ್ರಭಾವ, ಇದ್ರ ವಿಚಾರಗಳು ಬಹಳಷ್ಟು ಹೇಳಿದ್ದೀನಿ. 8th ಹೌಸ್. ಓಕೆ, ನಾಳೆ ಕ್ಲಾಸಸ್ ಇದೆ, ಜಾಯ್ನ್ ಆಗಿ. ಅಟ್ಲೀಸ್ಟ್ ನಾವು ಬದುಕೋದನ್ನ ನೋಡೋಣ, ಸಾಯೋದು ಯಾಕೆ ಯೋಚನೆ ಮಾಡೋಣ? ಸತ್ತಾದ್ಮೇಲೆ ಯಾರು ತಲೆ ಕೆಡಿಸ್ಕೊಳ್ತಾರೆ? ಬದುಕುಗಳ ಬಗ್ಗೆ ನೋಡೋಣ. ನಾವು ಜ್ಯೋತಿಷ್ಯನ ಬದುಕುಗಳಿಗೆ ಉಪಯೋಗಿಸೋಣ, ಬಹಳ ವಿಶೇಷವಾಗಿ ಒಳ್ಳೇದಾಗುತ್ತೆ. ನಮಸ್ಕಾರ. ಗುರುಜಿ ಹೇಳಿ, ಜೋರಾಗಿ ಹೇಳಿ. ಗುರುಗಡೆ ನಮ್ಮ ಅಕ್ಕನ ಬಗ್ಗೆ ಕೇಳ್ಬೇಕಿತ್ತು. ಅವ್ರದ್ದು ಹೆಲ್ತ್ ಬಗ್ಗೆ ಕೇಳ್ಬೇಕಿತ್ತು. 9 years ಅವ್ರಿಗೆ ಮಕ್ಳು ಇರಲಿಲ್ಲ ಗುರುಜಿ. ಈಗ ರೀಸೆಂಟ್ ಆಗಿ ಕನ್ಸೀವ್ ಆಗಿದೆ. ಲಾಸ್ಟ್ ವೀಕ್ ಅಲ್ಲಿ ಹೋದಾಗ 8th week ಅಲ್ಲಿ ಹೋದಾಗ ಬೇಬಿ ಗ್ರೋತ್ ಆಗಿಲ್ಲ ಅಂತ ಹೇಳಿದ್ರು. ಈ ವೀಕ್ ಹೋದಾಗ ಹಾರ್ಟ್ ಬೀಟ್ ಇಲ್ಲ ಅಂತ ಹೇಳಿದ್ರು. ನೆಕ್ಸ್ಟ್ ವೀಕ್ ಬರಕ್ ಹೇಳಿದಾರೆ ಸ್ಕ್ಯಾನಿಂಗು. ಅದು ಏನಾಗುತ್ತೆ ಏನು? 89 ಗುರುಜಿ. 89. ಹಾ. 5ನೇ ಮನೆ ರಾಹು ಬಂದ್ಬಿಟ್ಟಿದೆ. ಸ್ವಲ್ಪ ಡಿಸ್ಪ್ಲೇ ಮಾಡಿ. 5ನೇ ಮನೆ ರೆಟ್ರೋಗ್ರೇಡ್ ಆಗಿ ರಾಹು ಬಂದಾಗ 5ನೇ ಮನೆ ಸ್ವಲ್ಪ ಕಷ್ಟ ಅಂತ ಹೇಳುತ್ತೆ, ತುಂಬಾನೇ ಕಷ್ಟ ಅಂತ ಹೇಳುತ್ತೆ. ನಾವು ಪ್ರೆಡಿಕ್ಷನ್ ಒಂದು ಲೆವೆಲ್ ವರೆಗೂ ನಾವು ಕೊಡ್ತೀವಿ. 5ನೇ ಮನೆ ರಾಹು ಬಂದ್ರೆ ಸ್ವಲ್ಪ ಕಷ್ಟಕರವಾಗಿರ್ತಕ್ಕಂಥದ್ದು. ಅಲ್ಲಿ ಏನಾದ್ರು 4 ಬಂತೆ ಅಂದ್ರೆ ಇನ್ನೂ ಡಿಫಿಕಲ್ಟ್ ಅಂತ ಹೇಳ್ತೀವಿ. ಇಲ್ಲಿ ಕಸ್ಪಲಲ್ಲಿ ನಮಗೆ ಹೇಳ್ಬಿಡುತ್ತೆ, ಯಾವ ಗ್ರಹ ರೆಟ್ರೋಗ್ರೇಡ್ ಆಗಿದ ತಕ್ಷಣನೇ ಆ ಪ್ರಶ್ನಾಶಾಸ್ತ್ರದಲ್ಲಿ ನಮಗೆ ವೆರಿ ಡಿಫಿಕಲ್ಟ್ ಅಂತ ಬಂದ್ಬಿಡುತ್ತೆ. ಅಷ್ಟು ಅಕ್ಯುರೇಟ್ ಆಗಿ ಕೊಡುತ್ತೆ ನಮ್ಮ ಇದು ವಿಚಾರಗಳು. ಇಲ್ಲಿ ನೋಡೋಣ ಹೋಗಿ ಏನು ವಿಚಾರಗಳಿದೆ ಅಂತ. ರಾಹುನಲ್ಲಿ ಏನು ಕಾಂಬಿನೇಷನ್ ಇದೆ ಅಂತ ನೋಡೋಣ. ರಾಹುನಲ್ಲಿ ಅಗೈನ್ 4 ಬಂತು, ಸ್ವಲ್ಪ ಕಷ್ಟನೇ ಅಂತ ಬರ್ತಾ ಇದೆ. ಅಂಡರ್ಗ್ರೌಂಡ್ ಅಲ್ಲಿ 211 ಇರೋದ್ರಿಂದ ಸ್ವಲ್ಪ ಸೇವ್ ಆಗುವ ಸಾಧ್ಯತೆ 50-50 ಅಂತ ಹೇಳ್ತೀವಿ. ಇದಕ್ಕೆ ಶೀಘ್ರವಾಗಿ ಅವರು ಒಂದು 6 ಮುಖದ ರುದ್ರಾಕ್ಷಿ ಕೊರಳಿಗೆ ಧರಿಸ್ಕೊಳ್ತಕ್ಕಂಥದ್ದು, ಮತ್ತೆ ಹಾಗೆ ಗೋಧಿಯನ್ನ ಇಮಿಡಿಯೇಟ್ ಆಗಿ ದಾನ ಮಾಡಿ, ಇವತ್ತು ದಾನ ಮಾಡಿ, ಮತ್ತೆ ಈ ಕಂಟಿನ್ಯೂಸ್ ಆಗಿ 4 days ದಾನ ಮಾಡಿ. ಗಣಪತಿಯ ಮಂತ್ರ ವಿಶೇಷವಾಗಿ ಇಲ್ಲಿ ನಮಗೆ ಚೈತನ್ಯ ಕೊಟ್ಬಿಡುತ್ತೆ. ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂ ಗಣಪತಯೇ ವರವರದ ಸರ್ವಜನಮೇ ವಶಮಾನಾಯ ಸ್ವಾಹ. ಈ ಮಂತ್ರನ ಯಥೇಚ್ಛವಾಗಿ ಹೇಳಕ್ ಹೇಳಿ ಇಮಿಡಿಯೇಟ್ ಸ್ಟಾರ್ಟ್, ಇಮಿಡಿಯೇಟ್ಲಿ ರೈಟ್ ನೌ ಮಿರಾಕಲ್ಸ್ ಆಗುತ್ತೆ. ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂ ಗಣಪತಯೇ ವರವರದ ಸರ್ವಜನಮೇ ವಶಮಾನಾಯ ಸ್ವಾಹ. ಅವ್ರ ಶಕ್ತಿ ಎಲ್ಲ ನಮಗೆ ಬರಲಿ, ಇಲ್ಲಿ ತುಂಬಲಿ. ಅನ್ಲಿಮಿಟೆಡ್ ಹೇಳ್ಕೊಳ್ಳಿ. ಹಾಗೆ ದಾನವನ್ನು ಹೇಳಿದ್ದೀನಿ. ಈಗ ಬರ್ತಕ್ಕಂಥ ದಶಾಭುಕ್ತಿಗಳನ್ನ ನಾವು ನೋಡಿದಾಗ ಗುರುದಶಾದಲ್ಲಿ ಇರೋದ್ರಿಂದ ಸೇವಿಂಗ್ ಗ್ರೇಸ್, ದಶಾ ಸ್ವಲ್ಪ ಸೇವಿಂಗ್ ಗ್ರೇಸು. 22 ಏಪ್ರಿಲ್ ಆದ ಮೇಲೆ ಮಂಗಳ, ಚಂದ್ರ ಮತ್ತೆ ಮಂಗಳ, ಚಂದ್ರ 658 ಮತ್ತೆ ಮಂಗಳ 41 ಸ್ವಲ್ಪ ಅಂತ ದಶಾಭುಕ್ತಿಗಳಲ್ಲಿ ಸ್ವಲ್ಪ ವೀಕ್ ಇರೋದ್ರಿಂದ ದಯವಿಟ್ಟು ದೇವರ ಮೊರೆ. ಮತ್ತು 9 years ಆದ್ಮೇಲೆ ಆಗಿದೆ, ಅದಕ್ಕೆ ನನಗೂ ಬಹಳ ದುಃಖ ಆಗ್ತಾ ಇರ್ತಕ್ಕಂಥದ್ದು. 9 years ಆದ್ಮೇಲೆ ಆದಾಗ ಬಹಳಷ್ಟು ದುಃಖ ಆಗ್ತಕ್ಕಂಥದ್ದು. ಇಮ್ಮಿಡಿಯೇಟ್ ಆಗಿ ಇದನ್ನ ಮಂತ್ರನ ಸ್ಟಾರ್ಟ್ ಮಾಡಕ್ ಹೇಳಿ, ಇಮ್ಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡಕ್ ಹೇಳಿ. ದಾನ ಹೇಳಿರ್ತಕ್ಕಂಥದ್ದು ಮತ್ತೆ 6 ಮುಖದ ರುದ್ರಾಕ್ಷಿ ದಯವಿಟ್ಟು ಇಮಿಡಿಯೇಟ್ ಆಗಿ ಅದನ್ನು ಕೂಡ ಧರಿಸ್ಕೊಳ್ಳಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಒಳ್ಳೇದಾಗ್ಲಿ. ಮುಂದಿನ ಕರೆ. ನಮಸ್ಕಾರ. ನನ್ನ ಹೆಸರು ನಿಖಿತಾ ಅಂತ. 29/3/1997. 29/3/1997. ಓಕೆ. ಟೈಮ್ ಬಂದು 9:45 AM. ಓಕೆ. ಜಿಗ್ನಿ, ಬ್ಯಾಂಗ್ಳೂರ್. ಪ್ರಶ್ನೆ ಸರ್, ಬಿಸ್ನೆಸ್ ಮಾಡಿದ್ರೆ ಅಂದ್ರೆ ಕಾಂಡಿಮೆಂಟ್ಸ್ ವಿತ್ ಹೋಟೆಲ್ ಮಾಡಿದ್ರೆ ಆಗತ್ತಾ ಅಂದ್ಬಿಟ್ಟು. ಯಾರು ಮಾಡೋದು? ಯಾರ ಹೆಸರಲ್ಲಿ ಮಾಡೋದು? ನನ್ನ ಹೆಸರಲ್ಲೇ ನಾನೇ ಮಾಡೋದು. ಅಂದ್ರೆ ನಾನು ಅತ್ತೆ ಸೇರ್ಕೊಂಡು ಮಾಡೋದು. ಮದುವೆ ಆಗಿದೆಯಾ? ಸಾರಿ ಸರ್. ಮದುವೆ ಆಗಿದೆಯಲ್ಲ? ಹಾ ಸರ್, ಆಗಿದೆ. ಎಸ್, ಆಗತ್ತೆ, ಮಾಡ್ಬೋದು. ಡೆಫಿನೆಟ್ಲಿ ಯು ಕ್ಯಾನ್ ಡೂ. ಓಕೆ. 11 ಬರ್ತಾ ಇದೆ, ಸಾಕಷ್ಟು 11 ಇದೆ. 11, 9, 10. ಕೇತು ಚೆನ್ನಾಗಿದೆ, ಶುಕ್ರನು ಚೆನ್ನಾಗಿದೆ. ಡೆಫಿನೆಟ್ಲಿ ಮಾಡಿ, ಸಕ್ಸಸ್ ಆಗುತ್ತೆ. ಯಾವುದೇ ರೀತಿ
ತೊಂದರೆ ಇಲ್ಲ. ಬಲಗೈ ಮಧ್ಯದ ಬೆರಳಿಗೆ ಒಂದು ಅಮೆಥಿಸ್ಟ್ ಅನ್ನೋ ಒಂದು ಸ್ಟೋನ್ ಹಾಕೊಳ್ಳಿ, 6 ಮುಖದ ರುದ್ರಾಕ್ಷಿ ಹಾಕೊಳ್ಳಿ, ಹಾಗೆ ಗ್ರೀನ್ ಕಲರ್ ದಾರ ಕಟ್ಕೊಳ್ಳಿ. ಡೆಫಿನೆಟ್ಲಿ ಸಕ್ಸಸ್ ತೋರಿಸ್ತಾ ಇದೆ, ಚೆನ್ನಾಗಿದೆ, ಜಾತಕದ ಮೇಲೆ ಚೆನ್ನಾಗಿದೆ. ನಮಸ್ಕಾರ. ನಾಳಿನ ತರಗತಿಗಳಿಗೆ ಸೇರೋರು ಇವತ್ತೊಂದು ದಿವಸ ಇದೆ, ದಯಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ, ಕುಟುಂಬ ಸಮೇತ ಕಲೀರಿ. ಕಾಂಡಿಮೆಂಟ್ಸ್ ಮಾಡೋದು ಅಂತ ಹೇಳಿದ್ರು, ಅಸ್ಟ್ರಾಲಜಿನೂ ಕೂಡ ನೀವು ಮಾಡಬಹುದು. ಅನೇಕ ಜನ ಇದ್ದಾರೆ, ಸಿಕ್ಕಾಪಟ್ಟೆ ಪಾಪ್ಯುಲೇಷನ್ ಇದೆ, ಸರಿಯಾಗಿ ಹೇಳ್ತಕ್ಕಂಥ ಜ್ಯೋತಿಷ್ಯರು ಕಮ್ಮಿ. ಆ ವಿಚಾರಕ್ಕೆ ನಾನು 303 ತಂದಿದ್ದೀನಿ, 303 ರೂಪಾಯಿ. 303 ದೇವಸ್ಥಾನದ ಅಭಿವೃದ್ಧಿಗೆ ನೀವು ಹಾಕ್ತಕ್ಕಂಥದ್ದು. ನಿಮಗೆ 20 ನಿಮಿಷದ ಕಾಲ ಉಚಿತವಾಗಿರ್ತಕ್ಕಂಥ ಜ್ಯೋತಿಷ್ಯ ಸಲಹೆ. ದೇವಸ್ಥಾನಕ್ಕೆ ಮಾತ್ರ ಅದು ದುಡ್ಡು, ಆದರೆ ನಮಗೆ ನಿಮ್ಮ ಒಂದು ವಾಪಸ್ ಬರ್ತಕ್ಕಂಥ ಪ್ರಸಾದ ಏನು ಅಂತಂದ್ರೆ 20 ನಿಮಿಷದ ಕಾಲ ಜ್ಯೋತಿಷ್ಯದ ಬಗ್ಗೆ. ಹಾಗೆ ಅನೇಕ ಜನರು ಸೆಕೆಂಡ್ ಬಿಸ್ನೆಸ್ ಇಟ್ಕೋಬೇಕು ಅಂತಂದ್ರೆ ದಯವಿಟ್ಟು ಜ್ಯೋತಿಷ್ಯನ ಕಲಿತು ನೀವು ಕೂಡ ಒಂದು ಸಣ್ಣ ಇನ್ವೆಸ್ಟ್ಮೆಂಟ್ ಮಾಡಿ, ನೀವು ಕಾಂಡಿಮೆಂಟ್ಸ್ ಅಲ್ಲಿ ಮಾಡ್ತಿರೋ, ಹೋಟ್ಲಲ್ಲಿ ಮಾಡ್ತಿರೋ, ಸಣ್ಣ ಬ್ಯಾಂಗಲ್ ಸ್ಟೋರ್ ಇಟ್ಕೊಂಡಿರೋ, ಬ್ಯೂಟಿ ಪಾರ್ಲರ್ ಇಟ್ಕೊಂಡಿದ್ದೀರೋ, ಡೆಫಿನೆಟ್ಲಿ ನಿಮಗೆ ಲೈಫ್ ಲಾಂಗ್ ಹೆಲ್ಪ್ ಆಗುತ್ತೆ. ಅನೇಕ ಜನರು ಇದರಲ್ಲಿ ಸಂಪಾದನೆ ಕೂಡ ಮಾಡ್ತಾ ಇದ್ದಾರೆ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ, ಹೇಳಿ. ನಮಸ್ತೆ ಗುರುಜಿ. ಹೇಳಿ. ನನ್ನ ಹೆಸರು ರೂಪಾ. ನಾನು ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು. ಹೇಳಿ. ಡೇಟ್ ಆಫ್ ಬರ್ತ್ 13 ಸೆಪ್ಟೆಂಬರ್ 13/09 2013. ಓಕೆ. ಶುಭ ನೇಮು. ಟೈಮ್ ಹೇಳಿ, ಪ್ಲೇಸ್ ಹೇಳಿ ಸಾಕು, ಹೆಸರು ಬೇಡ. ಪ್ಲೇಸು ಬ್ಯಾಂಗ್ಳೂರು. ಟೈಮ್ 3:42. ಯಾವಾಗ? ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್, ಮಧ್ಯಾಹ್ನ? ಗುರುಜಿ ಅದು ಡೇಟ್ 13 ಅಲ್ಲ ಗುರುಜಿ, 16. ಸಾರಿ, ನಂದು ಹೇಳ್ಬಿಟ್ಟೆ. ಟೈಮ್ ಡೇಟ್ ಆಫ್ ಬರ್ತ್ ಡೇಟು 16 ಗುರುಜಿ. ಟೈಮ್ ಹೇಳಮ್ಮ, ಗೊತ್ತಾಯ್ತು, ಟೈಮ್ ಹೇಳಿ. 3:42. ಯಾವಾಗ ಅದು? ಅರ್ಲಿ ಮಾರ್ನಿಂಗ, ಮಧ್ಯಾಹ್ನ ಗುರುಜಿ. ಏನಮ್ಮ ಇಷ್ಟು ಒಂದು ಸಣ್ಣ ವಿಚಾರಕ್ಕೆ ಇಷ್ಟೊಂದು ತಲೆ ಕೆಡ್ಸ್ಕೊಳ್ತೀರಾ? ಅಯ್ಯೋ ಗುರುಜಿ, ನಿಮ್ಗೆ ಕಾಲ್ ಸಿಕ್ಕಿದ್ರಿಂದ ಚೀಟಿಲ್ ಬರ್ದಿಟ್ಕೊಳ್ಳಿ. ನನ್ ಕಾಲ್ ಸಿಕ್ಕಿದ್ರೆ ಏನಂತ ಎಲ್ಲರೂ ಇದೇ ಕ್ವಶನ್ ಹೇಳಿದ್ರು ನನಗೆ. ಚೀಟಿಲ್ ಬರ್ದಿಟ್ಕೊಳ್ಳಿ. ಟ್ರೈ ಮಾಡಿದ್ದು ಗುರುಜಿ, ಇವಾಗ್ಲೇ ಸಿಕ್ತು ನನಗೆ. ಎಲ್ಲಾರು ಟ್ರೈ ಮಾಡಿದ್ರೆ ಇವಾಗ್ಲೇ ಸಿಗೋದು. ಅಲ್ಲ ಗುರುಜಿ, ಇಲ್ಲಿ ನಾವು ಹಾಕೊಂಡು ಹೇಳ್ಬೇಕು ನಿಮ್ದು ಟೈಮ್ ವೇಸ್ಟ್ ಆಗುತ್ತೆ ಅಂತ. ನಾನು ನಿಮ್ಮ ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ನಾನು ಬೇಗ ಹಾಕ್ತಾ ಇದ್ದೀನಿ, ಬೇರೆ ಇನ್ನೇನು ಅಲ್ಲ. ಏನೋ ಮಧ್ಯದಲ್ಲಿ ಕಾಲ್ ಕಟ್ ಆಯ್ತು ನಿಮ್ಗೆ, ಆಮೇಲೆ ಎಷ್ಟು ದುಃಖ ಪಡ್ತೀರಾ. ಎಷ್ಟು ಜನದ ಕಾಲು ಮಾತಾಡ್ತಾ ಕಟ್ ಆಗಿರುತ್ತೆ ಅಲ್ವಾ? ಅಯ್ಯೋ ಸಿಕ್ಕಿಲ್ಲ, ರಿಂಗ್ ಆಯ್ತು ಸಿಕ್ಕಿಲ್ಲ ಅಂತ ವ್ಯಥೆ ಪಡಬಾರ್ದು ಅಂತ ಹಾಕ್ತಾ ಇದ್ದೀನಿ. ನೀವು ಬೇಗ ಹೇಳ್ಬೇಕು. 15 ಎಷ್ಟು? 3:42. ಬೇಗ ಹೇಳಿ, ಏನ್ ಪ್ರಶ್ನೆ? ಆಮೇಲೆ ಕಾಲ್ ಕಟ್ ಆದ್ರೆ ಆಮೇಲೆ ನಿಮ್ಗೆ ಕೇಳಕ್ಕಾಗಲ್ಲ. ಗುರುಜಿ, ಮಗ್ಳಿಗೆ ಸ್ವಲ್ಪ ಆರೋಗ್ಯದಲ್ಲಿ ಯಾವಾಗ್ಲೂ ಪ್ರಾಬ್ಲಮ್ ಇರುತ್ತೆ, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. 23 ಮಂಗಳ 2022 ಮಂಗಳನಲ್ಲಿ 8, 6, 9. ಓಕೆ. ಬುಧ. ಏನ್ ಸಮಸ್ಯೆ ಇದೆಯಮ್ಮ? ಸರಿ, ಅಲರ್ಜಿ ಜಾಸ್ತಿ ಇರುತ್ತೆ. ಏನೇನು? ಥ್ರೋಟ್ ಅಲ್ಲಿ ಇದು ಗಂಟುಗಳಿದಾವೆ. ಥ್ರೋಟ್ ಒಳಗಡೆ ಗಂಟುಗಳ? 8ನೇ ಮನೆ ಮಂಗಳ 8, 6, 9 ಬುಧನ ಕಾಂಬಿನೇಷನ್ ಇದೆ. ಬುಧ. ಓಕೆ. ಹೆಸರು ಕಾಳನ್ನ ಪ್ರತಿ ಬುಧವಾರ ಒಂದು 6 ತಿಂಗಳು ದಾನ ಮಾಡಿ ಮೊದಲು. ಹಾಗೆ ಬಲಗೈಗೆ ಒಂದು ಬಿಳಿಯ ಸಿಲ್ಕ್ ದಾರ, ರೇಷ್ಮೆ ದಾರನ ಬಲಗೈಗೆ ಒಂದ್ ಸ್ವಲ್ಪ ಇಷ್ಟು ದಪ್ಪ ಮಾಡಿ ಗಂಟು ಮಾಡಿ ಕಟ್ಟಿ. ಗಂಟುಗಳು ಇದು ಸ್ವಲ್ಪ ಏನು ಅಷ್ಟೊಂದು ದಿವಸ ಇರೋದಿಲ್ಲ, ಇದು 23ಕ್ಕೆ ಕ್ಲಿಯರ್ ಆಗ್ಬಿಡುತ್ತೆ, ಏನು ಚಿಂತೆ ಮಾಡಬೇಕಾಗಿಲ್ಲ. 23ವರೆಗೂ ಇರುತ್ತೆ. ಆಮೇಲೆ ಇದಾದ್ಮೇಲೆ ರಾಹು ಬರ್ತಾನೆ, ರಾಹು ಆಟೋಮೆಟಿಕ್ ಆಗಿ ಇದನ್ನೆಲ್ಲ ಕ್ಲಿಯರ್ ಮಾಡ್ತಾನೆ. ನೀವು ಇದ್ರ ಬಗ್ಗೆ ಯೋಚನೆ ಮಾಡಬೇಡಿ. 23 ಮುಂದಿನ ವರ್ಷ ಸೆಪ್ಟೆಂಬರ್ ಆದ್ಮೇಲೆ ಇದು ಏನ್ ನೀವು ಹೇಳಿದ್ರೋ ಇರೋದೇ ಇಲ್ಲ ಸಮಸ್ಯೆ. ಇದು ಪ್ರಾರಂಭವಾಗಿರ್ತಕ್ಕಂಥದ್ದು 2016 ನಿಮಗೆ ಸಮಸ್ಯೆ ಬಂದಿರುತ್ತೆ. 2023 ಸೆಪ್ಟೆಂಬರ್ಗೆ ಇರೋದೇ ಇಲ್ಲ, ಇದು ಕ್ಲಿಯರ್ ಆಗ್ಬಿಡುತ್ತೆ. ಆದ್ರೂ ಕೂಡ ಈ ಒಂದು 9-10 ತಿಂಗಳಲ್ಲಿ ನಿಮಗೆ ವಾಸಿ ಆಗಬೇಕು ಅಂತಂದ್ರೆ ನಾ ಹೇಳಿರ್ತಕ್ಕಂಥ ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ಸಿಲ್ಕ್ ಥ್ರೆಡ್ ಕಟ್ಕೊಳ್ಳಿ.
ಅದ್ರ ಜೊತೆಗೆ ಓಂ ಶ್ರೀ ಶನೇಶ್ಚರಾಯ ಸ್ವಾಹ ಈ ಮಂತ್ರನ ಹೇಳ್ಕೊಳ್ಳಿ, ಒಳ್ಳೇದಾಗುತ್ತೆ. ನಮಸ್ಕಾರ. ನಮಸ್ತೆ, ಮಾತಾಡಿ. ಹಲೋ, ಹೇಳಿ. ನಮಸ್ತೆ ಗುರೂಜಿ. ಹೇಳಿ. ನಮಸ್ಕಾರ. ಕೇಳಿಸ್ತಾ ಇದೆ, ಹೇಳಿ ಬೇಗ. ಮದುವೆ ಬಗ್ಗೆ ಮಾತಾಡ್ಬೇಕು ಗುರೂಜಿ. ಮದ್ದು ಹೇಳಿ. ಪ್ರಶ್ನೆ ಶಾಸ್ತ್ರ ಗುರೂಜಿ. ನಂಬರ್ ಹೇಳಿ. ನೀವು ಟಿವಿ ನೋಡ್ಕೊಂಡು ಮಾತಾಡಿದ್ರೆ ಇಲ್ಲಿ ಕರೆ ಕಟ್ ಮಾಡ್ತಾರೆ. ನೆಕ್ಸ್ಟ್ ಕಾಲ್ ಕೊಡಿ ಅಷ್ಟೇ. ನಾನು ಅದನ್ನೇ ಹೇಳೋದು. ಅಲ್ಲಿ ಟಿವಿ ನೋಡ್ತೀರಾ, ಇಲ್ಲಿ ಕೇಳಿಸ್ಕೊಳ್ಳಲ್ಲ ನಾನು ಹೇಳೋದು. ಅಲ್ಲಿ ಟಿವಿಲಿ ಸ್ವಲ್ಪ ಡಿಲೇ ಬರುತ್ತೆ ನಮ್ಮ ಮಾತುಗಳು ಅಲ್ವಾ. ಇಲ್ಲಿ ನೀವು ಫೋನಲ್ಲಿ ಏನಿದೆ ಅದನ್ನ ಮಾತಾಡ್ಕೊಂಡು ಮುಗಿಸಿದ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ. ನೆಕ್ಸ್ಟ್. ನಮಸ್ಕಾರ. ನಮಸ್ಕಾರ, ಹೇಳಿ. ನಾವು ದೊಡ್ಡಬಳ್ಳಾಪುರದಿಂದ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀನಿ ಗುರುಗಳೇ. ಹೇಳಿ. ನನಗೆ 68 ಗುರುಗಳೇ ನಂಬರ್. ಯಾವ ವಿಚಾರ? ನನ್ನ ಆರೋಗ್ಯ 3 ವರ್ಷದಿಂದ ಸರಿ ಇಲ್ಲ, ಸೊಂಟದ ಪ್ರಾಬ್ಲಮ್. ಎಲ್ಲಿ ತೋರ್ಸಿದ್ರು ಸೊರೋಗ್ತಾ ಇಲ್ಲ ಗುರುಗಳೇ. ಈಗ ಸದ್ಯಕ್ಕೆ ಆಯುರ್ವೇದ ತಗೋತಾ ಇದೀನಿ ನಾಟಿ, ಅದರಿಂದ ಏನಾನ ಸೊರೋಗುತ್ತಾ ಅಂತ ಕೇಳೋಣ ಅಂತ. ಓಕೆ. 5ನೇ ಮನೆ ಶುಕ್ರ. ಮಸಾಜ್ ತಗೊಳ್ತಾ ಇದ್ದೀರಾ? ಮಸಾಜ್ ಅಂದ್ರೆ ಅವರು ನಮ್ಗೆ ಎಣ್ಣೆ ಕೊಟ್ಟಿದ್ದಾರೆ, ನೀವೇ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಅದೆಲ್ಲ ಆಯ್ತು ಗುರುಗಳೇ. ಅಡ್ಮಿಟ್ ಆಗಿದ್ದೆ, ಪಂಚಕರ್ಮ ಎಲ್ಲ ತಗೊಂತಾ ಇದ್ದೆ. ಏನ್ದ್ರಲ್ಲೂ ನನ್ಗೆ ರಿಸಲ್ಟೇ ಸಿಗ್ತಾ ಇಲ್ಲ ಗುರುಗಳೇ. ಒಂದು ಮಂತ್ರನ ಹೇಳ್ಕೊಂಡು ಅದನ್ನ ಮಾಡಿ. 2 ಮಂತ್ರ. ಪಾರ್ಶ್ವ ಪರ್ವಾಯು, ತ್ರಿಶೂಲಧಾರೆ, ಶ್ರುಲ ಬಂಜಾಯಿ, ಶ್ರುಲ ಪೋದಾಯಿ, ತಾಸುಲಾಯ ಜಯ. ಇದು ಕಂಪ್ಲೀಟ್ ಪೇಯ್ನು ಒಂದು ಕಂಟಿನ್ಯೂಸ್ ಆಗಿ ನೀವು ಬೆಳಗಿನ ಸಾಯಂಕಾಲ ಹೇಳ್ಬೇಕದನ್ನ. ಓಂ ಪಾರ್ಶ್ವ ಪರ್ವಾಯು, ತ್ರಿಶೂಲಧಾರೆ, ಶ್ರುಲ ಬಂಜಾಯಿ, ಶ್ರುಲ ಪೋದಾಯಿ, ತಾಸುಲಾಯ ಜಯ. ಕಂಟಿನ್ಯೂಸ್ ಆಗಿ ಹೇಳ್ಬೇಕು. ಕಂಟಿನ್ಯೂಸ್ ಅಂದ್ರೆ ಅನ್ಲಿಮಿಟೆಡ್ ಹೇಳಬೇಕು. ನಿಮಗೆ ವಿತಿನ್ 21 ಡೇಸ್ ಇದು ರಿಸಲ್ಟ್ ಸಿಗುತ್ತೆ. ಮೊದಲನೇದು ಶುಕ್ರ ಬಂದಿದೆ. ಶುಕ್ರನ ಕಾಂಬಿನೇಷನ್ ಅಲ್ಲಿ ನಿಮಗೆ 5 ಅನ್ನೋದು ಕಾಂಬಿನೇಷನ್ ಬಂದಿದೆ. ಇದು ಕ್ಲಿಯರ್ ಆಗುತ್ತೆ. ಒಂದು ಬಲಗೈ ಉಂಗುರದ ಬೆರಳಿಗೆ ಒಂದು ರೂಬಿ ಹಾಕೊಳ್ಳಿ, ಕ್ಲಿಯರ್ ಆಗ್ಬಿಡುತ್ತೆ ಇದು. ಹಾಗೆ ಬಲಗೈಗೆ ಒಂದು ಗ್ರೀನ್ ಕಲರ್ ಥ್ರೆಡ್ ಕಟ್ಟಿ, ಅದು ಕೂಡ ಕ್ಲಿಯರ್ ಆಗ್ಬಿಡುತ್ತೆ. ಅಕ್ಕಿ ದಾನ ಮಾಡಿದ್ರ ಜೊತೆಗೆ ಇಷ್ಟು ನೀವು ಮಾಡಿದ್ರೆ 21 ಡೇಸ್ ಅಲ್ಲಿ ನಿಮಗೆ ರಿಲೀಫ್ ಸಿಕ್ಬಿಡುತ್ತೆ. ಒಳ್ಳೇದಾಗ್ಲಿ. 25 ಆದ್ಮೇಲೆ ಇರೋದು ಇಲ್ಲ ಒಟ್ಟಿನಲ್ಲಿ, ಅದು ಮಾತ್ರ ಗ್ಯಾರಂಟಿ. ಅಲ್ಲಿವರೆಗೂ ಸ್ವಲ್ಪ ಓಕೆ. ಸೊ ನಮ್ಮ ತರಗತಿಗಳು ಇದೇ ಶನಿವಾರ ನಾಳೆ ಶುರು ಆಗ್ತಕ್ಕಂಥದ್ದು. ಬೆಳಿಗ್ಗೆ 10 ರಿಂದ 12, ಸಂಜೆ 7 ರಿಂದ 9. ಇನ್ನು ಹೈಯರ್ ಕ್ಲಾಸ್ ನಡೀತಾ ಇದೆ. ಸೊ ಹೈಯರ್ ಕ್ಲಾಸ್ ಇವತ್ತು ಮ್ಯಾಕ್ಸಿಮಮ್ ಕಂಪ್ಲೀಟ್ ಆಗಬೇಕು. ಮ್ಯಾಕ್ಸಿಮಮ್ ಕಂಪ್ಲೀಟ್ ಆದರೆ ಖಂಡಿತ ನಾವು ನಾಳೆ ಸ್ಟಾರ್ಟ್ ಮಾಡ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ಸೊ ಒಳ್ಳೇದಾಗಲಿ. ಮಂತ್ರ ಪಠನೆ ಮಾಡ್ಕೊಳ್ಳಿ. ಸೊ ನಕ್ಷತ್ರ ನಾಡಿ ಕಲೀರಿ. ಸಂಪಾದನೆನೂ ನೀವು ಮಾಡ್ಕೋಬೋದು. ಒಳ್ಳೇದಾಗಲಿ. 303 ಆಫರ್ ಇದೆ. ಕೇಳ್ಕೋಬೇಕು, ಮಾಡಬೇಕು ಅಂತಂದರೆ ನಮ್ಮ ನುರಿತ ವಿದ್ವಾಂಸರು, ನಮ್ಮ ಸ್ಟೂಡೆಂಟ್ಸ್ ಆಗಿರ್ತಕ್ಕಂಥವ್ರು, ನಮ್ಮ ಶಿಷ್ಯ ವೃಂದದವರು ನಿಮಗೆ ಖಂಡಿತ ಸಹಾಯ ಮಾಡ್ತಾರೆ. 20 ನಿಮಿಷದ ಕಾಲ ನಿಮ್ಮ ಜೊತೆ ಮಾತಾಡ್ತಾರೆ ದೇವಸ್ಥಾನಕ್ಕೆ. ಅದನ್ನ ಇನ್ನೂ ಸೆಟಪ್ ಮಾಡ್ತಾ ಇದೀವಿ. ಅದನ್ನ ಲಾಂಚ್ ಕೂಡ ಖಂಡಿತ ಮಾಡ್ತೀವಿ. ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ಕೇವಲ 15 ದಿನಗಳಲ್ಲಿ ಜ್ಯೋತಿಷ್ಯ ಕಲಿಯಿರಿ. ಡಾಕ್ಟರ್ ದಿನೇಶ್ ಗುರೂಜಿರವರ ಸರಳವಾದ ಮಾರ್ಗದರ್ಶನದೊಂದಿಗೆ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಭವಿಷ್ಯವನ್ನ ನೋಡಲು ಕಲಿಯಿರಿ ಮತ್ತು ಜ್ಯೋತಿಷ್ಯ ಕಲಿಸುವ ಆಂಡ್ರಾಯ್ಡ್ ಆಪ್ ನಿಮ್ಮದಾಗಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಗೋಲ್ಡ್ ಟ್ರೀ ಆಸ್ಟ್ರೋ ನಕ್ಷತ್ರ ನಾಡಿ ಸಂಪರ್ಕಿಸಿ. ಜ್ಯೋತಿಷ್ಯ ಕಲಿಯಲು ಸಂಪರ್ಕಿಸಿ 9535611155 ಅಥವಾ 9844416555.